ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಅಮೃತ ಬಿಂದು ಅರ್ಪಿಸುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಮಹರ್ಷಿವಾಣಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್, ಹಾಗೆ ನಮ್ಮ ಜೊತೆ ಗುರುಗಳು ಕೂಡ ಇರ್ತಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ. ನಮಸ್ತೆ ಗುರುಜಿ. ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನಮಸ್ಕಾರಮ್ಮ. ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿತಾಯ್ತು. ಈಗ ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳೋಣ ಬನ್ನಿ. ಗುರುಜಿ, ವಾರದ ಮೊದಲ ದಿನ ಸೋಮವಾರ. ಇವತ್ತು ಯಾವ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ ಅಂತ? ಖಂಡಿತಮ್ಮ. ಸೋಮವಾರ ಅಂದಾಗ ಒಂದಿಷ್ಟು ವನಸರಿಗಳನ್ನು ನಿಮಗೆ ಪರಿಚಯಿಸ್ತಕ್ಕಂಥದ್ದು. ವನಸರಿಗಳಿಂದ ನಾವು ಏನೆಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು, ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದಾಗಲಿ ಅಥವಾ ಯೋಗಕ್ಕೆ ಸಂಬಂಧಪಟ್ಟದ್ದಾಗಲಿ ಯಾವುದೇ ಒಂದು ಕಾರ್ಯಸಿದ್ಧಿಗೆ ಸಂಬಂಧಪಟ್ಟದ್ದಾದರೂ ಸಾಕಷ್ಟು ವನಸರಿಗಳಿದೆ. ಅಂತಹ ವನಸರಿಗಳಲ್ಲಿ ಇವತ್ತು ನಾನು ನಿಮಗೆ ಯಾವ ವನಸರಿ ತಿಳಿಸ್ತಾ ಇದ್ದೇನೆ ಅನ್ನೋದೇ ಬಹಳ ಮುಖ್ಯವಾಗಿದೆ. ಜೊತೆಗೆ ನಿಮಗೆ ಆನಂದ್ ಗುರುಜಿಯವರು ತಿಳಿಸ್ತಕ್ಕಂತಹ ವನಸರಿಗಳನ್ನು ದೂರವಾರ ಹುಡ್ಕೊಂಡು ಹೋಗಬೇಕಾದ್ದಿಲ್ಲ, ಕಾಡು ಬೇಡ ಸುತ್ತಬೇಕಾದ್ದಿಲ್ಲ. ನಿಮ್ಮ ಪ್ರಾಂತ್ಯದಲ್ಲೇ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ, ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ಅಥವಾ ನಿಮ್ಮ ಪರಿಸರದಲ್ಲಿರ್ತಕ್ಕಂಥ ವನಸರಿಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಒಂದು ವಿಶೇಷ. ಆದರೂ ವಾರದ ಮೊದಲನೇ ದಿನ ಸೋಮವಾರ, ಇವತ್ತು ಸೋಮೇಶ್ವರನ ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನ ಆರಾಧನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂದ ಭಕ್ತಾನಾಮೇಕದಂದಮುಪಾಸ್ಮಹೇ. ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪುಷ್ಪಸ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋ ತಪಸ್ಸೇಧ ಸಾಧನಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡೋಣ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಈ ಪ್ರಕಾರವಾಗಿ ಸಾಂಬ ಸದಾಶಿವನ ಆರಾಧನೆ ಮಾಡ್ತಾ, ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ವೃಕ್ಷಗಳಿಗೆ ರಾಜನಾಗಿರ್ತಕ್ಕಂಥದ್ದು. ಪ್ರತಿದಿನದ ಒಂದು ಪ್ರದಕ್ಷಿಣೆಯಿಂದಲೇ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದಾದಂಥದ್ದು. ಇವತ್ತಿಗೂ ಸಹಿತ ಎಂತಹ ಸಂಕಷ್ಟಗಳಿದ್ದರೂ ಒಂದು 3 ಅಥವಾ 11 ಪ್ರದಕ್ಷಿಣೆ ಮಾಡಿದ್ರೆ ಸಾಕು, ಅಥವಾ ಈ ಒಂದು ವೃಕ್ಷದ ತಲೆಗೆ ಕೂತ್ರೆ ಸಾಕು, ನಮ್ಮ ಕೆಲಸ ಕಾರ್ಯಗಳು ಸಿದ್ಧಿ ಆಗುತ್ತೆ ಅಂತ ಹೇಳಲಿಕ್ಕೂ ಸಾಕಷ್ಟು ಆಧಾರಗಳಿದೆ. ಇದಿಷ್ಟೇ ಅಲ್ಲದೇರ 2 ವೃಕ್ಷಗಳಿಗೆ ವಿವಾಹ ಸಹಿತ ಇದೆ. ಆ 2 ವೃಕ್ಷಗಳೇ ಒಂದು ಅಶ್ವತ್ಥ, ಒಂದು ಬೇವು. ಇವತ್ತಿಗೂ ಸಹಿತ ಅಶ್ವತ್ಥ ಕಟ್ಟೆ ಪ್ರತಿ ಊರುಗಳಲ್ಲೂ ಪ್ರತಿ ಗ್ರಾಮದಲ್ಲೂ ಇದೆ. ಪ್ರತಿಯೊಂದು ಗ್ರಾಮದಲ್ಲೂ, ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಡಿಸ್ಟಿಕ್ಕು, ತಾಲೂಕು ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಬಹುಶಃ ಅಶ್ವತ್ಥ ವಿವಾಹ ನೀವು ಕೇಳಿದ್ದೀರಿ. ಅಶ್ವತ್ಥ ವಿವಾಹ ಅಂತಕ್ಕಂಥದ್ದು, ಅಥವಾ 2 ನಾಗರ ಅಶ್ವತ್ಥ ಕಟ್ಟೆಯಲ್ಲಿ ಒಂದು ಅಶ್ವತ್ಥ ವೃಕ್ಷ, ಇನ್ನೊಂದು ಬೇವಿನ ವೃಕ್ಷ. ಅಶ್ವತ್ಥ ಮತ್ತು ಬೇವಿನ ಮಧ್ಯಭಾಗದಲ್ಲಿ ನಾಗರಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು. ಆ ನಾಗರಕಲ್ಲಲ್ಲಿ ಒಂದಷ್ಟು ವಿಶೇಷತೆ ಇದೆ. ಶಾಸ್ತ್ರಬದ್ಧವಾಗಿ ನಾಗರಕಲ್ಲು ಅನುಷ್ಠಾನಗಳನ್ನು ಯಾರೊಬ್ಬರು ಸಹಿತ ಶ್ರದ್ಧೆಯಿಂದ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಒಂದೊಂದು ವೃಕ್ಷಗಳಿಗೆ, ಅಶ್ವತ್ಥ ವೃಕ್ಷಕ್ಕೆ 100 ವರ್ಷ, 120 ವರ್ಷ, 150 ವರ್ಷ ಇತಿಹಾಸ ಇದೆ. ಹಾಗೆ ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಅಶ್ವತ್ಥ. ಇವತ್ತಿಗೂ ನಾವು ನೋಡಬಹುದು, ಅದು ವಿದುರಾಶ್ವತ್ಥದಲ್ಲಿ ವಿದುರ ಪ್ರತಿಷ್ಠಾಪನೆ ಮಾಡಿ ವಿದುರ ಹಾಕಿರ್ತಕ್ಕಂತಹ ಒಂದು ಅಶ್ವತ್ಥ ವೃಕ್ಷ ಇವತ್ತಿಗೂ ಅಲ್ಲಿದೆ. ಅದೇ ವಿದುರಾಶ್ವತ್ಥವಾಗಿರ್ತಕ್ಕಂಥದ್ದು. ವಿದುರ ಪಕ್ಕದಲ್ಲಿ ಹರಿತಕ್ಕಂತಹ ನದಿಯಲ್ಲಿ ಸ್ನಾನ ಮಾಡ್ತಾ ಇರುವಾಗ ಹರಿಯುವ ನದಿಗೆ ಪ್ರತಿಯಾಗಿ ಬಂದಂತಹದ್ದು, ಹರಿಯುವ ನದಿಗೆ ಎದುರಾಗಿ ಬಂದಂತಹದ್ದು ಈ ಅಶ್ವತ್ಥ ವೃಕ್ಷ. ಇಂತಹ ಅಶ್ವತ್ಥದ ಒಂದು ಸಣ್ಣದಾದಂತಹ ಒಂದು ಗಿಡವನ್ನು
ಅಲ್ಲಿಯೇ ಪ್ರತಿಷ್ಠಾಪನೆ, ಅಲ್ಲಿಯೇ ಅದು ಗಿಡವನ್ನು ಸಂರಕ್ಷಣೆ ಮಾಡಿ ಆ ಗಿಡವನ್ನು ಹಾಕಿದ್ದಕ್ಕೆ ಅದಕ್ಕೆ ವಿದುರಾಶ್ವತ್ಥ ಅಂತ ಹೆಸರಾಯಿತು. ಅಂದರೆ ವಿದುರನು ಸ್ಥಾಪಿಸದಂತಹ, ವಿದುರ ಹಾಕಿರ್ತಕ್ಕಂತಹ, ವಿದುರ ತನ್ನ ಅಮೃತಹಸ್ತದಿಂದ ಹಾಕಿರ್ತಕ್ಕಂಥ ಅಶ್ವತ್ಥ ವೃಕ್ಷ ಇವತ್ತಿಗೂ ಸಹಿತ ಸಜೀವವಾಗಿ ವಿಶೇಷವಾಗಿರ್ತಕ್ಕಂತಹ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಸಹಿತ ಆ ವೃಕ್ಷಕ್ಕೆ ಒಮ್ಮೆ ನಮಸ್ಕಾರ ಮಾಡಿದರೆ ಸಾಕು ಇಷ್ಟಾರ್ಥಗಳ ಸಿದ್ಧಿಯಾಗತ್ತೆ. ಅಂತಹ ವಿದುರಾಶ್ವತ್ಥದಲ್ಲಿರ್ತಕ್ಕಂತಹ ಅಶ್ವತ್ಥ ವೃಕ್ಷ ಸಹಿತ ಅಷ್ಟೇ ಶಕ್ತಿಯುತವಾದಂತಹದ್ದು. ಅದಕ್ಕೆ ಅಲ್ಲಿ ಸಾವಿರಾರು ನಾಗರಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದರೆ ಅಶ್ವತ್ಥ ವೃಕ್ಷದ ತಲೆಗೆ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಲಿಕ್ಕೂ ಕೆಲವು ಇತಿಹಾಸಗಳಿದೆ. ಜೊತೆಗೆ ಅನುಷ್ಠಾನಗಳ ಫಲ ಇದೆಯಲ್ಲ, ಅದು ಬಹಳ ವಿಶೇಷ. ಅಂತಹ ಅನುಷ್ಠಾನಗಳನ್ನು ಜೊತೆಗೆ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಬೇಕಾದ್ರೂ ಸಹಿತ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಹೇಗೆ ಮಾಡಬೇಕು, ಯಾವ ಕಾಲದಲ್ಲಿ ಮಾಡಬೇಕು, ಯಾವ ಕಾಲದಲ್ಲಿ ಅಲ್ಲಿ ಅನುಷ್ಠಾನ ಮಾಡಿದ್ರೆ ಶೀಘ್ರವಾದಂತಹ ಫಲ ಸಿದ್ಧಿ ಆಗತ್ತೆ, ಇವೆಲ್ಲದರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಕಾರಣ ಅಶ್ವತ್ಥ ವೃಕ್ಷದ ಬಗ್ಗೆ ನೀವು ತಿಳ್ಕೊಳ್ಳಬೇಕಾದಂಥದ್ದು ಸಾಕಷ್ಟು ಇದೆ. ಬರೀ ನಾವು ನಮಸ್ಕಾರ ಮಾಡಿದ್ರೆ ಸಾಲದು, ಅಥವಾ ಒಂದಿಷ್ಟು ನೀರು ಹಾಕಿ ಒಂದಿಷ್ಟು ಅರಿಶಿನ ಕುಂಕುಮ ಇಟ್ಬಿಟ್ರೆ ಸಾಲದು. ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ರುಜಿನಗಳನ್ನು ಮಾಯ ಮಾಡ್ಕೊಳ್ಬೇಕಾದ್ರೆ, ಗರ್ಭದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಬೇಕಾದ್ರೆ, ಅಥವಾ ಕೆಲವು ಹೆಣ್ಣು ಮಕ್ಕಳಿಗೆ ಸಂತಾನ ಆಗದಿರ ಗರ್ಭದೋಷ ಇರತಕ್ಕಂಥದ್ದಾಗಲಿ, ಅಥವಾ ಕೆಲವು ಬ್ರಹ್ಮರಾಕ್ಷಸವಾಗಿ ವಾಸವಾಗಿರ್ತಕ್ಕಂಥ ಸ್ಥಳವು ಅಂತಲೂ ಹೇಳ್ತಾರೆ. ಹಾಗೆ ಬ್ರಹ್ಮಹತ್ಯೆ ಅಂತಕ್ಕಂಥದ್ದು, ಗೋಹತ್ಯೆ ಅಂತಕ್ಕಂಥದ್ದು, ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಹತ್ಯೆ, ಗೋಹತ್ಯೆ, ಅಥವಾ ಕೆಲವು ಗೊತ್ತಿಲ್ಲದಿರೋನೋ ಆಗ್ತಕ್ಕಂತಹ ಕೆಲವು ಅಚಾತುರ್ಯಗಳಿಗೆ ಮೋಕ್ಷ ಸಿಗತಕ್ಕಂಥ ಸ್ಥಳ, ಶೀಘ್ರವಾಗಿ ಪರಿಹಾರ ಸಿಗತಕ್ಕಂಥ ಸ್ಥಳ, ಯಾವುದೇ ತಂತ್ರ ಮಂತ್ರ ಅನುಷ್ಠಾನವಿಲ್ಲದಿರ ಬರೀ ಪ್ರದಕ್ಷಿಣೆ ಮಾತ್ರದಿಂದಲೇ ನಾವು ಅಲ್ಲಿ ಕರೆಕ್ಟಾಗಿ ಕ್ರಮಬದ್ಧವಾಗಿ ಒಂದು ಸಮಯ ನಿಗದಿಪಡಿಸಿಕೊಂಡು ಒಂದಿಷ್ಟು ದಿವಸ ಒಂದು ಮಂಡಲಾಚರಣೆ ಅಂತ ಮಾಡಿ ಆ ವೃಕ್ಷಕ್ಕೆ ನಮಸ್ಕಾರ ಮಾಡಿದ್ರೆ ಸಾಕು, ನಮ್ಮ ಇಷ್ಟಾರ್ಥ ಸಿದ್ಧಿಯಾಗತ್ತೆ. ಇದಕ್ಕೆ ಒಂದು ಮಂಡಲಾಚರಣೆ ಅಂತಲೂ ಹೇಳ್ತಾರೆ. ಜೊತೆಗೆ ನೀವೇ ನಿಮ್ಮ ಸ್ವಹಸ್ತದಿಂದ ಒಂದು ಅಶ್ವತ್ಥ, ಒಂದು ಬೇವು, ಮಧ್ಯದಲ್ಲಿ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದೆ ಆದರೆ, ಒಂದು ಅಶ್ವತ್ಥಕಟ್ಟೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಅದರ ಅನುಷ್ಠಾನ ಮತ್ತು ಅದರ ಕಾರ್ಯಸಿದ್ಧಿಯನ್ನು ಮಾಡಿದ್ದೆ ಆದರೆ, ನಿಮ್ಮ ಇಷ್ಟಾರ್ಥಗಳು ನಿಮ್ಮ ವಂಶಪಾರಂಪರಿಕವಾಗಿ ವಂಶದಲ್ಲಿ ಏನೇ ಒಂದು ದೋಷಗಳಿದ್ದರೂ ಸಹಿತ, ಕೆಲವರಿಗೆ ಪಿತೃದೋಷ, ಮಾತೃದೋಷ, ಗುರುದೋಷ, ಆಚಾರ್ಯ ದೋಷ, ಈ ದೋಷಗಳಂತಕ್ಕಂಥದ್ದು ಯಾವಾಗ ಒಂದು ಕುಟುಂಬದಲ್ಲಿ ಸಾಕಷ್ಟು ಇರುತ್ತೋ ಆ ಕುಟುಂಬ ಅಭಿವೃದ್ಧಿ ಆಗ್ತಕ್ಕಂಥದ್ದು ತುಂಬ ಕಡಿಮೆ. ಅಂತಹ ಕುಟುಂಬ ದಿನೇ ದಿನೇ ಕ್ಷೀಣಿತವಾಗುತ್ತೆ ವಿನಃ ಅದು ಲಾಭಕ್ಕೆ ಬರೋದಿಲ್ಲ. ಮನೆ ಮಂದಿಯೆಲ್ಲ ದುಡಿದು ಸಾಕಷ್ಟು ಸಮೃದ್ಧಿತನ ಇದ್ದರೂ ಸುಖ ಸಂತೋಷ ಕಾಣದಂತಹ ಬದುಕಾಗೋಗುತ್ತೆ. ಆದರೆ ಅಂಥವ್ರಿಗಿದೆ ಇಲ್ಲಿ ಸುಲಭವಾದಂಥ ಪರಿಹಾರ. ಆ ಪರಿಹಾರದ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ವಲ್ಪ ಸಮಯದ ನಂತರ. ಗುರುಜಿ, ಖಂಡಿತಮ್ಮ, ಅಶ್ವತ್ಥದ ಬಗ್ಗೆ ಇವತ್ತು ಸಾಕಷ್ಟು ಮಾಹಿತಿಗಳಿದೆ ತಿಳ್ಕೊಳ್ಳುವಂಥದ್ದು. ಯಾಕೆಂದರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜ ಇತಿ ನಮೋ ನಮಃ. ಅಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ವೃಕ್ಷದಲ್ಲಿ ತ್ರಿಮೂರ್ತಿಗಳು ಸಹಿತ ವಾಸವಾಗ್ತಾರೆ. ತ್ರಿಮೂರ್ತಿಗಳನ್ನು ಏಕಕಾಲದಲ್ಲಿ ಪ್ರದಕ್ಷಿಣೆ ಮಾಡಬಹುದಾದಂಥ ಒಂದು ಏಕೈಕ ಕ್ಷೇತ್ರ ಅಂದರೆ ಅದೇ ಅಶ್ವತ್ಥ ವೃಕ್ಷ. ಇವತ್ತಿಗೂ ಸಹಿತ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಸಹಿತ, ದೇವಾಲಯಗಳಲ್ಲೂ ಸಹಿತ ಒಂದು ಅಶ್ವತ್ಥ ಇದ್ದೇ ಇರುತ್ತೆ. ಅಶ್ವತ್ಥ ವೃಕ್ಷ ಇಲ್ಲದಂತಹ ಸ್ಥಳವೇ ಇಲ್ಲ. ನೀವು ಯಾವುದೇ ದೇವಸ್ಥಾನ ನೋಡಿ, ಅಂದರೆ ಇತ್ತೀಚಿನ ದೇವಸ್ಥಾನಗಳು 30-40ನಲ್ಲೋ, 15-20ರಲ್ಲೋ, 10-10ರಲ್ಲೋ, 5-5ರಲ್ಲೋ, ಎಲ್ಲಿ ಸ್ಥಳ ಒಂದಿಷ್ಟು ಸರ್ಕಾರಿ ಭೂಮಿನೋ, ಎಲ್ಲಿ ಸ್ಥಳ ಒಂದಿಷ್ಟು ಚಿಕ್ಕದಾಗಿ ಜಾಗ ಇದ್ದರೆ ಅಲ್ಲಿ ಒಂದು ದೇವಸ್ಥಾನ ಪ್ರಾರಂಭ ಆಗುತ್ತೆ. ಆದರೆ ದೇವಸ್ಥಾನಕ್ಕೆ ಇಂತಿಷ್ಟು ಸ್ಥಳ ಅಂತಿದೆ, ಇಂತಿಂಥ ಸ್ಥಳದಲ್ಲೇ ದೇವಸ್ಥಾನ ಆಗಬೇಕು ಅಂತಲೂ ಇದೆ. ಆದರೆ ಕಾಲ ನಿಯಮ, ಆದರೆ ಸ್ಥಳ ಕಡಿಮೆ ಇದ್ರೂ ಸಹಿತ ಅಲ್ಲಿ ದೇವಸ್ಥಾನ ಆಗುತ್ತೆ. ಶಾಸ್ತ್ರಬದ್ಧವಾದಂತಹ ಯಾವುದೇ ಒಂದು ದೇವಸ್ಥಾನ, ಒಂದು ಗರ್ಭಗುಡಿ, ಅಲ್ಲಿರ್ತಕ್ಕಂಥ ಆಲಯ ಅಥವಾ ಅಲ್ಲಿನ ವಿಶೇಷತೆ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಆ ಪ್ರಾಂತ್ಯದಲ್ಲಿ ಏನೇನೆಲ್ಲ ಇರಬೇಕು ಅಂದರೆ, ಒಂದು ದೇವಸ್ಥಾನ ಗರ್ಭಗುಡಿ ಆದರೆ ಗರ್ಭಗುಡಿಯ ಮುಂಭಾಗದಲ್ಲಿ ಸುಖನಾಸಿನಿ, ಅದಾದ ನಂತರ ವಿಶಾಲ ಮಂಟಪ, ಅದಾದ ನಂತರ ನಾಟ್ಯರಂಗ, ಇದಾದ ನಂತರ ಮುಂಭಾಗದಲ್ಲಿ ಬರ್ತಕ್ಕಂತಹ ಬಲಿಪೀಠ, ಧ್ವಜಸ್ತಂಭ, ಇದೆಲ್ಲವೂ ಇದ್ದರೆ ಅದು ಶಾಸ್ತ್ರಬದ್ಧವಾದಂಥ ದೇವಸ್ಥಾನ. ಧ್ವಜಸ್ತಂಭ, ಬಲಿಪೀಠ ಇದು ಬಹಳ ವಿಶೇಷ. ಇದಾದ ನಂತರ ಅಲ್ಲಿ ಅಶ್ವತ್ಥ ವೃಕ್ಷ ಇರಬೇಕು, ಆದಿತ್ಯಾದಿ ನವಗ್ರಹಗಳಿರಬೇಕು. ಜೊತೆಗೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಶೈವಾಗಮ ಇರಬಹುದು, ಪಾಂಚರಾತ್ರ ಆಗಮ ಇರಬಹುದು. ಪಾಂಚರಾತ್ರ ಅಥವಾ ಶೈವ ಇದಕ್ಕೆ ಸಂಬಂಧಪಟ್ಟಂತಹ ಜಯ ವಿಜಯರಿರಬೇಕು. ಅಂದರೆ ಆಯಾ ದೇವರಿಗೆ ಸಂಬಂಧಪಟ್ಟಂತಹ ಜಯ ವಿಜಯರಿರಬೇಕು, ಅಷ್ಟದಿಕ್ಪಾಲಕರು ಇರಬೇಕು. ದಿಕ್ಪಾಲಕರನ್ನ ಪ್ರತಿಯೊಬ್ಬರನ್ನು ಸಹಿತ ಪ್ರತಿದಿನದ ದೇವಾಲಯದ ಆವರಣದಲ್ಲಿ ಪ್ರತಿ ದಿವಸ ಬಲಿಯನ್ನು ಹಾಕ್ತಕ್ಕಂಥದ್ದು, ಬಲೀಂದ್ರನ ಪೂಜೆ ಮಾಡ್ತಕ್ಕಂತಹದ್ದು, ಮತ್ತು ದಿಕ್ಪಾಲಕರ ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕ್ರಮಬದ್ಧ ಇದೆ. ಬರೀ ಗರ್ಭಗುಡಿ ದೇವರನ್ನ ಒಂದಿಟ್ಟುಬಿಟ್ಟು ದೇವ್ರನ್ನ ಪೂಜೆ ಮಾಡಿಸಿದ್ರೆ ಅದಾಗುವುದಿಲ್ಲ.
ದೇವರ ಮುಂಭಾಗದಲ್ಲಿರ್ತಕ್ಕಂಥ ದೇವರ ವಾಹನ ಯಾವುದು ಅದು ಅಲ್ಲಿರಬೇಕು. ಎಷ್ಟೋ ದೇವಸ್ಥಾನ ನೋಡ್ತೀವಿ ನಾವು, ಭಾಳ ಚೆನ್ನಾಗಿರುತ್ತೆ, ಬಹಳ ಅಲಂಕಾರಿತವಾಗಿರುತ್ತೆ, ಹೊಸದಾಗಿ ಕಟ್ಟಿರ್ತಾರೆ, ನಾವು ಎಲ್ಲೂ ನೋಡಿದಂಥ ಶೈಲಿಯಲ್ಲಿ ಆ ದೇವಸ್ಥಾನ ಇರುತ್ತೆ. ಆದರೆ ನಾವು ನೋಡಲಿಕ್ಕೆ ಚೆಂದ ಅಷ್ಟೇ, ಅಲ್ಲಿ ಭಗವತ್ ಸಾನ್ನಿಧ್ಯ ಬರಲಿಕ್ಕೆ ಕಷ್ಟ. ಭಗವಂತನ ಸಾನ್ನಿಧ್ಯ ಇಲ್ಲ ಅಂದರೆ ಆ ದೇವಸ್ಥಾನಕ್ಕೆ ನಾವು ಹೋಗಿ ಬಂದರೂ ಅದು ವ್ಯರ್ಥವಾಗಿಬಿಡುತ್ತೆ. ಆದರೆ ಸಾನ್ನಿಧ್ಯ ಬರಬೇಕಾದ್ರೆ ಆ ದೇವಸ್ಥಾನದ ಒಂದು ಪದ್ಧತಿ ಕ್ರಮ ಏನಿದೆ, ಆಗಮಶಾಸ್ತ್ರ ಪ್ರಕಾರ ಪಾಂಚರಾತ್ರ ಆಗಿರಲಿ ಅಥವಾ ಶೈವಾಗಮ ಇರಲಿ, ಪಾಂಚರಾತ್ರ ಅಥವಾ ಶೈವಾಗಮಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅನುಷ್ಠಾನ ಆಗಬೇಕು. ಆದರೆ ಪಾಂಚರಾತ್ರ ಆಗಲಿ ಅಥವಾ ಶೈವಾಗಮ ಆಗಲಿ ಎರಡಕ್ಕೂ ಸಂಬಂಧಪಟ್ಟಂಗೆ ಅಲ್ಲಿ ಅಶ್ವತ್ಥ ಪ್ರದಕ್ಷಿಣೆ ಆಗಿರಬೇಕು. ಅಶ್ವತ್ಥ ವೃಕ್ಷವನ್ನು ಸ್ಥಾಪಿಸಬೇಕು, ಅಂದರೆ ಅಶ್ವತ್ಥ ಕಟ್ಟೆ ಇರಬೇಕು. ಆ ಅಶ್ವತ್ಥ ಕಟ್ಟೆ ಅಲ್ಲಿದ್ದಾಗ ಒಂದು ಅಶ್ವತ್ಥ ಮತ್ತು ಒಂದು ಬೇವು ನೋಡಿ, ಒಂದು ಬೇವಿನ ವೃಕ್ಷವನ್ನು ಪ್ರತಿಯೊಬ್ಬರ ಮನೆ ಮುಂಭಾಗದಲ್ಲೂ ಒಂದು ಬೇವಿನ ವೃಕ್ಷ ನೆಡಬೇಕು ಅಂತ ಹೇಳ್ತಾರೆ. ಕಾರಣ ಮನೆಗೊಬ್ಬರು ಡಾಕ್ಟರ್ ಇದ್ದಂಗೆ ಅಂತ. ಯಾಕೆಂದರೆ ಬೇವಿನ ವೃಕ್ಷದ ಬೀಜ ಕೆಲಸಕ್ಕೆ ಬರುತ್ತೆ, ಬೇವಿನ ವೃಕ್ಷದ ಎಲೆ ಕೆಲಸಕ್ಕೆ ಬರುತ್ತೆ, ಬೇವಿನ ವೃಕ್ಷದ ಕಡ್ಡಿ ಕೆಲಸಕ್ಕೆ ಬರುತ್ತೆ, ಬೇವಿನ ವೃಕ್ಷದ ಮರ ಕೆಲಸಕ್ಕೆ ಬರುತ್ತೆ. ಇನ್ನಿದೆಲ್ಲ ಒಂದಾದರೆ ಬೇವಿನ ವೃಕ್ಷದಿಂದ ಹೊರಬರ್ತಕ್ಕಂತಹ ಗಾಳಿ ಇದೆಯಲ್ಲ, ಅದು ಇನ್ನಷ್ಟು ಆರೋಗ್ಯಕ್ಕೆ ಬಹಳ ಹಿತಕರವಾಗಿರುತ್ತೆ. ಆರೋಗ್ಯನ ವೃದ್ಧಿಸ್ಕೊಳ್ಬೇಕಾದ್ರೆ ಒಂದು ಬೇವಿನ ವೃಕ್ಷ ಮನೆ ಮುಂಭಾಗದಲ್ಲಿದ್ದರೆ ಸಾಕು, ಆ ಪರಿವಾರ ಎಲ್ಲವೂ ಸಹಿತ ನೆಮ್ಮದಿಯುತವಾಗಿರುತ್ತೆ. ಹಾಗೆ ಒಂದು ಬೇವಿನ ವೃಕ್ಷ ಮನೆ ಹತ್ರ ಇದ್ದರೆ ಎಂಥ ತಂತ್ರ ಮಂತ್ರ ಯಂತ್ರ ಮಾಟ ಮಂತ್ರಗಳು ಯಾವುದೂ ಸಹಿತ ಸುಳಿಯೋದಿಲ್ಲ. ಅದನ್ನೂ ದಾಟಿ ಬಲವಂತವಾಗಿ ಒಳಗಡೆ ಬಂದ ಅಂದರೆ ಅದಕ್ಕೆ ಅವ್ರು ಏನು ಆಯುಷ್ ಪ್ರಮಾಣ ಇಟ್ಟಿರ್ತಾರೋ ಆಯುಷ್ ಪ್ರಮಾಣದಲ್ಲಿ 100ನಷ್ಟು, ಅಂದರೆ ಒಂದು 100 ರೂಪಾಯಿನಷ್ಟು ಆಯುಷ್ ಪ್ರಮಾಣ ಇದ್ದರೆ 10 ರೂಪಾಯಿನಷ್ಟು ಮಾತ್ರವೇ ಕೆಲಸ ಮಾಡುತ್ತೆ. ಇದೊಂದು ರಹಸ್ಯ, ಎಲ್ಲರೂ ತಿಳ್ಕೊಳ್ಳಿ. ಬೇವಿನ ವೃಕ್ಷಕ್ಕೆ ಅಷ್ಟು ವಿಶೇಷ ಇದೆ. ನನ್ನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಬಾರಿ ಹೇಳ್ತಾ ಇರ್ತೇನೆ ನಾನು, ಬೇವಿನ ವೃಕ್ಷದ ಹತ್ರ ಒಂದು ಮಣ್ಣಿನ ಹಣತೆ ದೀಪ ಹಚ್ಚಿ ಸಾಕು, ನಿಮ್ಮ ಕೆಲಸ ಸಿದ್ಧಿ ಆಗುತ್ತೆ ಅಂತ. 27 ನಕ್ಷತ್ರ 12 ರಾಶಿಗಳವರೆಗೂ ಸಂಬಂಧಪಟ್ಟಂಗೆ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ಭಗವಂತನ ನೀವು ನೇರವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ದೈವಂ ಮಾನಸ ಸ್ವರೂಪೇಣ ಅಂತ ಹೇಳ್ತಾರೆ. ಅಥವಾ ವೃಕ್ಷಗಳ ಮುಖಾಂತರ ಇಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಇಂತಹ ವೃಕ್ಷಗಳಿದೆಯಲ್ಲ, ಬೇವಿನ ವೃಕ್ಷ ಆಗಿರ್ಬೋದು, ಅಶ್ವತ್ಥ ವೃಕ್ಷ ಆಗಿರ್ಬೋದು. ಅಶ್ವತ್ಥ ಮತ್ತು ಬೇವು ಇದು ದೇವಲೋಕದಿಂದ ಬಂದದ್ದಂತು ಅಂತ ಹೇಳ್ತಾರೆ. ಅದರಿಂದ ದೇವರ ಸಾನ್ನಿಧ್ಯದಲ್ಲಿ ಇಂದಿಗೂ ಸಹಿತ ಅಶ್ವತ್ಥ ಪ್ರತಿಷ್ಠೆ ಬಹಳ ವಿಶೇಷವಾಗಿರುತ್ತೆ. ಅಶ್ವತ್ಥನಾರಾಯಣ ಅಶ್ವತ್ಥ ಪೂಜೆ ಇದು ಬಹಳ ವಿಶೇಷವಾಗಿರುತ್ತೆ. ಹಾಗೆ ದೇವಾಲಯದಲ್ಲಿರ್ತಕ್ಕಂಥದ್ದಾಗಲಿ ಅಥವಾ ಊರಿನ ಸರಹದ್ದು ಮೀರಿದ್ರೆ ಅಲ್ಲಿ ಇರ್ತಕ್ಕಂಥದ್ದಾಗಲಿ, ಪ್ರತಿಯೊಂದು ಗ್ರಾಮಗಳಲ್ಲೂ ಸಹಿತ ಅಶ್ವತ್ಥ ಕಟ್ಟೆ ಇದೆ. ಪ್ರತಿಯೊಂದು ಊರುಗಳಲ್ಲೂ, ಪ್ರತಿಯೊಂದು ಡಿಸ್ಟಿಕಲ್ಲೂ ಇದೆ. ಬರೀ ದೇವಸ್ಥಾನದ ಪ್ರಾಂತ್ಯವೇ ಅಲ್ಲ, ಇಲ್ಲಿ ಒಂದಷ್ಟು ವಿಶೇಷವಾದ ಸ್ಥಳ ಇದೆಯೋ ಅಲ್ಲಿ ಒಂದು ಅಶ್ವತ್ಥ ಕಟ್ಟೆನ ಹಾಕಿ ಪಕ್ಕದಲ್ಲಿ ಒಂದು ಬೇವಿನ ಮರ ಇಟ್ಟು ಮಧ್ಯದಲ್ಲಿ ಯಾರಾದರೂ ಒಬ್ಬರು ಪುಣ್ಯಾತ್ಮರು ನಾಗರಿಕಲ್ ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ಇಂಥ ಸ್ಥಳದಲ್ಲಿ ನಾಗರಿಕಲ್ ಪ್ರತಿಷ್ಠಾಪನೆ ಮಾಡಿದ್ರೆ ಆ ನಾಗರಿಕಲ್ಗೂ ಹೆಚ್ಚಿನ ಶಕ್ತಿ ಇರುತ್ತೆ. ಆದರೆ ಪ್ರತಿಷ್ಠಾಪನೆ ಮಾಡ್ತಕ್ಕಂಥವ್ರು ಮಾಡಿದ ಮೊದಲನೇ ದಿವಸ ಅಥವಾ 1-2 ದಿವಸ ಅಥವಾ 48 ದಿವಸ ಒಂದು ಮಂಡಲಾಚರಣೆ ಆದ ನಂತರ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಬಿಡ್ತಕ್ಕಂಥದ್ದಲ್ಲ. ಮೇಲಿಂದ ಮೇಲೆ ಹೋಗಿ ಆ ಗಿಡವನ್ನು ಸಂರಕ್ಷಣೆ ಮಾಡಬೇಕು. ಅದು ಒಂದು ಹಂತ ತನಕ ಬೆಳೆಯೋ ತನಕ ಅದಕ್ಕೆ ಬೇಕಾದಂತಹ ಪೋಷಣೆ ಮಾಡಬೇಕು, ನೀರು ಹಾಕಬೇಕು, ಸರಿಯಾದ ರೀತಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕು, ಮತ್ತು ಸರಿಯಾಗಿ ಸುಭದ್ರತೆಯಲ್ಲಿ ಬರ್ತಾ ಇದೆಯಾ ಅದರ ಬಗ್ಗೆ ಚಿಂತನೆ ಮಾಡಬೇಕು. ಯಾಕೆಂದರೆ ನೀವು ನೆಡ್ತಕ್ಕಂತಹ ಮರ ಅದು ಅಂಕು-ಡೊಂಕು ಆಗಬಾರದು, ಜೊತೆಗೆ ಅದರಿಂದ ಬೇರೊಬ್ಬರಿಗೆ ತೊಂದರೆ ಆಗಬಾರದು. ಜೊತೆಗೆ ಎಲ್ಲೋ ಸ್ವಲ್ಪ ಸ್ಥಳ ಗುರುಗಳು ಹೇಳಿದ್ದಾರೆ 30-40 ಸೈಟಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದೀವಿ. ಇವತ್ತು ಹೇಳ್ತಿದ್ರು ಬೆಳಗ್ಗೆ ದೇವಸ್ಥಾನದಲ್ಲಿ ಕನಿಷ್ಠ ಪಕ್ಷ ಅಶ್ವತ್ಥ ವೃಕ್ಷ ಇರಲೇಬೇಕು ಅಂತ. ಅಶ್ವತ್ಥ ವೃಕ್ಷ ಇರಲೇಬೇಕು ಅಂತ ಹೇಳಿ ನಿಮ್ಮ ದೇವಸ್ಥಾನದ 30-40 ಸೈಟಲ್ಲಿ ದೇವಸ್ಥಾನ ಇದ್ದು ಅದರಲ್ಲಿ ಒಂದಿಷ್ಟು ಜಾಗ ಇದ್ದರೆ ಅಲ್ಲಿ ತಗೊಂಡೋಗಿ ಒಂದು ಅಶ್ವತ್ಥ ವೃಕ್ಷ ಇಡ್ತಕ್ಕಂಥದ್ದಲ್ಲ. ನೀವು ನೆಟ್ಟಂಥ ಅಶ್ವತ್ಥ ವೃಕ್ಷ ಬೆಳೆದು ಹೆಮ್ಮರವಾಗಿ ತುಂಬ ದೊಡ್ಡದಾದ ನಂತರ ಆ ಅಶ್ವತ್ಥ ವೃಕ್ಷದ ನೆರಳು ಯಾರ ಮನೆ ಮೇಲೆ ಬೀಳುತ್ತೋ ಆ ಮನೆಯಲ್ಲಿ ಸಾಧ್ಯವಾದಷ್ಟು ಸನ್ಮಾರ್ಗಗಳಿನ್ನ ಸ್ವಲ್ಪ ಅಮಂಗಳ ಬರ್ತಾ ಇರುತ್ತೆ. ಜೊತೆಗೆ ಆ ನೆರಳು ಬೀಳಬಾರದು ಅಂತ ಹೇಳ್ತಾರೆ. ಯಾಕೆಂದರೆ ಅಶ್ವತ್ಥದ ನೆರಳು ಅಲ್ಲಿ ದೇವತೆಗಳ ವಾಸಸ್ಥಳ. ಆದರೆ ಅಲ್ಲಿ ಏನಾದರೂ ಒಂದು ವಾಸ್ತುಗೃಹದಲ್ಲಿ ಬೇರೆ ಇದ್ದಿದ್ರೆ, ಯಾಕೆಂದರೆ ಒಂದು ವಾಸ್ತುಗೃಹ ಅಂದಾಗ ಅಲ್ಲಿ ಹೆಣ್ಣುಮಕ್ಕಳು ಮಡಿ ಮೈಲಿಗೆ ಮುಟ್ಟು ಅಂಟು ಇವೆಲ್ಲ ನಡೀತಿರುತ್ತೆ. ಜೊತೆಗೆ ನೀವು ಮಾಡ್ತಕ್ಕಂತಹ ಪದಾರ್ಥಗಳು ಒಂದು ದೇವಸ್ಥಾನದ ಪ್ರಾಂತ್ಯದಲ್ಲಿ ಹೀಗೆ ಇರಬೇಕು ಅಂತ ಹೇಳಿಕ್ಕೆ ಬರೋದಿಲ್ಲ. ಹಿಂದೆ ಇತ್ತು ಸ್ಥಳ, ವಿಶಾಲವಾಗಿ ಮನೆ ಕಟ್ಕೊಳ್ಳೋರು, ವಿಶಾಲವಾಗಿ ಇಂಥ ದೇವಸ್ಥಾನ ಅಂದರೆ ದೇವಸ್ಥಾನದಿಂದ ಇಷ್ಟಡಿ ಹತ್ತಿರಕ್ಕೆ ಮನೆಯೇ ಕಟ್ತಿರ್ಲಿಲ್ಲ, ಸಾಕಷ್ಟು ದೂರದಲ್ಲಿ ಮನೆಗಳಿರ್ತಿತ್ತು. ಆದರೆ ಇವತ್ತು ಹಾಗಿಲ್ಲ, ದೇವಸ್ಥಾನಕ್ಕೆ ಅಂಟುಕೊಂಡು ಮನೆಗಳಿದೆ. ಯಾಕೆಂದರೆ ಸ್ಥಳದ ಅಭಾವ. ಮೊದಲು ಒಂದು ಸೈಟಿಗೆ ಇಷ್ಟು ಅಂತಿತ್ತು, ಈಗ ಒಂದು ಅಡಿಗಿಷ್ಟು ಅಂತ ಬಂದಿದೆ. ಇನ್ನು ಸ್ವಲ್ಪ ದಿವಸ ಹೋದರೆ ಬಹುಶಃ ಇಂಚಿಗಿಷ್ಟು ಅಂತ ಬಂದ್ಬಿಡುತ್ತೆ. ಇಂತಹ ಒಂದು ದುಬಾರಿ ಆಗಿರ್ತಕ್ಕಂಥ ಈ ಕಾಲಕ್ಕೆ ಆದಷ್ಟು ನಾವು ಸಮಂಜಸವಾಗಿ ನೋಡಿಕೊಂಡು ವ್ಯವಹಾರ ಮಾಡಬೇಕು. ಹಾಗೆ ಈ ಒಂದು ಅಶ್ವತ್ಥ ವೃಕ್ಷದ ಮಹಿಮೆ ಸಾಕಷ್ಟಿದೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ, ಇನ್ನಷ್ಟು ತಿಳ್ಕೊಳ್ಳೋದು ಬೇಕಾದಷ್ಟಿದೆ. ಜೊತೆಗೆ ಅಶ್ವತ್ಥ ಪ್ರಾರ್ಥನೆ ನಾವು ಯಾವ ಕ್ರಮದಲ್ಲಿ ಹೇಗೆ ಮಾಡಬೇಕು,
9 ರಾಶಿಗಳವರು ಸಹಿತ ಅಥವಾ 27 ನಕ್ಷತ್ರದವರು ಸಹಿತ ನಿಮ್ಮ ನಕ್ಷತ್ರಗಳಲ್ಲಿ ಏನೇ ದೋಷ ಇದ್ದರೂ, ಯಾವ ವ್ಯಕ್ತಿ ಏನೇ ಸಮಸ್ಯೆ ಇದ್ರೂ ಸಹಿತ ಆ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ತಕ್ಕಂಥ ಒಂದು ಪುಣ್ಯಕ್ಷೇತ್ರವಾಗೂ ಅಥವಾ ಆ ಒಂದು ಒಳ್ಳೆ ಪರಿಸರದಲ್ಲಿರ್ತಕ್ಕಂತಹ ಗಿಡಮರಗಳಲ್ಲಿ ಸಾಕಷ್ಟು ಕೆಲವು ವನಸಿರಿಗಳಲ್ಲಿ ಜೀವ ಇದೆ ಅಂತ ನಾವು ಹೇಳಿದ್ದೇವೆ. ಆ ವನಸಿರಿಗಳಲ್ಲಿ ಜೀವ ಇದ್ದು ಅಲ್ಲಿ ನಮ್ಮ ಕೆಲಸ ಶೀಘ್ರವಾಗಿ ಆಗುತ್ತೆ ಅಂದರೆ ಅದು ಅಶ್ವತ್ಥ ಪ್ರಾರ್ಥನೆಯಿಂದ. ಜೊತೆಗೆ ಅಶ್ವತ್ಥ ವೃಕ್ಷದಲ್ಲಿ ಪ್ರಾರ್ಥನೆ ಮಾಡ್ತಾ ದೇಹದಲ್ಲಿರ್ತಕ್ಕಂತಹ ಅನಾರೋಗ್ಯವನ್ನು ಆರೋಗ್ಯಕರವಾಗಿ ತಿರುಗಿಸ್ಕೊಳ್ಬೇಕಾದ್ರೂ ಎಂತಹ ಸಮಸ್ಯೆ ಇದ್ರೂ ಆ ಸಮಸ್ಯೆಗೆ ಒಂದಿಷ್ಟು ಅನುಕೂಲಗಳು, ಅದಕ್ಕೆ ಬೇಕಾದಷ್ಟು ಅನುಷ್ಠಾನಗಳನ್ನು ನಾವು ಮಾಡಬೇಕು. ಅನುಷ್ಠಾನಗಳನ್ನು ಮಾಡುವಂತಹ ಕಾಲ ಇದೆಯಲ್ಲ, ಅದಕ್ಕೆ ಒಂದಿಷ್ಟು ನಿಗದಿಪಡಿಸಿರ್ತಕ್ಕಂಥ ಸಮಯ ಇದೆ. ಇವತ್ತಿಗೂ ಸಹಿತ ಹಳ್ಳಿಗಳ ಕಡೆ ನೋಡಬಹುದು, ವಿದ್ಯಾರ್ಥಿಗಳು ವರ್ಷದ ಕೊನೆಯಲ್ಲಿ ಅಂದರೆ ಎಕ್ಸಾಮ್ ಎಲ್ಲ ಬರೆದಾಯಿತು, ರಿಸಲ್ಟ್ ಕಾಯ್ತಾ ಇರ್ತಾರೆ. ಆ ರಿಸಲ್ಟ್ ಕಾಯೋ ಕಾಲ ಇತ್ತ ಆಷಾಢದ ಗಾಳಿ, ಜೊತೆಗೆ ಚೈತ್ರ ಮಾಸ ಬಂದು ಗಾಳಿ ಅಂದರೆ ಎಲೆಗಳೆಲ್ಲ ಉದುರುವಂತಹ ಕಾಲ ಬರುತ್ತೆ. ಚೈತ್ರದಲ್ಲಿ ಹೊಸದಾಗಿ ಚಿಗುರು ಹೊಡೆಯೋದಕ್ಕಿಂತ ಮುಂಚಿತವಾಗಿ ಎಲೆಗಳು ಉದುರ್ತಾ ಇರುತ್ತೆ. ಅಂತಹ ಎಲೆಗಳನ್ನು ಒಂದು ಎಲೆನ ಹಿಡಿದ್ರೆ ಅವ್ರು ಪಾಸ್ ಆಗ್ತಾರೋ ಫೈಲ್ ಆಗ್ತಾರೋ ಅಂತ ಮಕ್ಕಳು ಭವಿಷ್ಯ ಅಲ್ಲಿ ತಗೊಳ್ತಾರೆ. ಇವತ್ತಿಗೂ ಹಳ್ಳಿಗಳ ಕಡೆ ಇದು ನಡೆಯುತ್ತೆ. ಎಲೆ ಮರದಿಂದ ಉದುರ್ತಕ್ಕಂತಹ ಎಲೆನ ಯಾರು ಕ್ಯಾಚ್ ಹಿಡಿತಾರೋ ಆ ಕ್ಯಾಚ್ ಹಿಡಿದು ಕರೆಕ್ಟಾಗಿ ಅವ್ರ ಕೈ ಸಿಕ್ತು ಅಂದ್ಕೊಳ್ಳಿ ಅವ್ರು ಪಾಸ್ ಆಗಿದ್ದಾರೆ ಅಂತ. ಇದು ಮೂಢನಂಬಿಕೆನೋ ಅಥವಾ ಅವರಲ್ಲಿರ್ತಕ್ಕಂತಹ ನಂಬಿಕೆನೋ, ಬಟ್ ಹಳ್ಳಿಗಳ ಕಡೆ ಇವತ್ತಿಗೂ ಇದು ಸತ್ಯ ನಡೆಯುತ್ತೆ. ಯಾಕೆಂದರೆ ಕೆಲವೆಲ್ಲವನ್ನು ಸಹಿತ ಈ ವೇದಿಕೆಯಲ್ಲಿ ಕೂತು ನಾವು ಹೇಳಿದಾಗ ಏನಪ್ಪ ಮೌಢ್ಯತೆ ಹೇಳ್ತಿದ್ದಾರ, ಖಂಡಿತ ಮೌಢ್ಯತೆ ಅಲ್ಲ. ಇವತ್ತಿಗೂ ನಾನು ಮೌಢ್ಯತೆ ಅಂತ ನಾನು ಹೇಳಿದ್ರು ಸಹಿತ ನೀವು ಹಳ್ಳಿಗಳ ಕಡೆ ಹೋದರೆ ಇವೆಲ್ಲವೂ ಸಹಿತ ನಡೀತಾ ಇದೆ. ಹಾಗಂತ ಹಳ್ಳಿಗಳ ಕಡೆ ಇರ್ತಕ್ಕಂಥ ಜನ ಸರಿ ಇಲ್ಲ ಅಂತಲ್ಲ. ವಿದ್ಯಾವಂತರು, ಬುದ್ಧಿವಂತರು, ಹಿಂದಿನ ಪಾರಂಪರಿಕವಾಗಿ ಬಂದಂತಹದ್ದು ಒಂದು ಶಕ್ತಿ ನೆಲೆಸಿರ್ತಕ್ಕಂಥ ಸ್ಥಳ, ಆ ಶಕ್ತಿಯ ಮಹತ್ವ ಏನು ಅಂತ ತಿಳ್ಕೊಂಡಿರ್ತಕ್ಕಂಥ ಒಂದು ಮಹನೀಯರವರು. ಅದು ತಪ್ಪಲ್ಲ. ನಾವು ನಮ್ಮ ಮನಸ್ಸಲ್ಲಿ ಏನನ್ನು ನಾವು ಸ್ಥಾಪನೆ ಮಾಡ್ಕೊಳ್ತೀವೋ, ನಮ್ಮ ಮನಸ್ಸಲ್ಲಿ ಯಾವ ಉದ್ದೇಶವನ್ನು ಇಟ್ಕೊಳ್ತೀವೋ, ನಮ್ಮ ಮನಸ್ಥಿತಿನ ಹೇಗೆ ನಾವು ನಡೆಸ್ತೀವೋ ಆ ಪ್ರಕಾರ ನಮ್ಮ ಜೀವನ ನಡ್ಕೊಂಡು ಹೋಗುತ್ತೆ. ಅದರಿಂದ ಇಲ್ಲಿ ತಪ್ಪು ಒಪ್ಪುವ ಮಾತಲ್ಲ, ನಾವು ತಿಳ್ಕೊಳ್ಬೇಕಾದ್ದು ಸಾಕಷ್ಟಿದೆ. ಜೊತೆಗೆ ಅಶ್ವತ್ಥ ವೃಕ್ಷದ ಆ ಅಶ್ವತ್ಥ ಮರದ ಚಕ್ಕೆಯಿಂದ ಇನ್ನೊಂದಷ್ಟು ಅನುಕೂಲತೆಗಳಿದೆ. ಅಶ್ವತ್ಥ ವೃಕ್ಷದ ಆ ಚಕ್ಕೆಯಿಂದ ಕೆಲಸ ಇದೆ. ಅಶ್ವತ್ಥ ವೃಕ್ಷದಲ್ಲಿ ಬಿಡ್ತಕ್ಕಂಥ ಹಣ್ಣುಗಳು, ಸಣ್ಣ ಸಣ್ಣ ಬೀಜಗಳು, ನೀವು ಅಲ್ಲಿ ಹೋಗಿ ನೋಡ್ಬೋದು. ಆ ಬೀಜಗಳಿರ್ತಕ್ಕಂಥ ಹಣ್ಣು ಉದುರ್ತಿರುತ್ತೆ. ಎಷ್ಟೋ ಹಕ್ಕಿಗಳಿಗೆ, ಎಷ್ಟೋ ಪಕ್ಷಿಗಳಿಗೆ, ಸಣ್ಣ ಸಣ್ಣ ಪಕ್ಷಿಗಳಿಗೆ ಅಲ್ಲಿ ವಾಸಸ್ಥಳ ಅದು. ಗಿಡಮರಗಳನ್ನು ಹೊಡೆದಾಕ ದೊಡ್ಡ ವಿಚಾರ ಅಲ್ಲ. ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ, ಪರಿಸರನ ಸಾಕಷ್ಟು ಹಾಳು ಮಾಡ್ತಾ ಇದ್ದೀವಿ ನಾವು. ಸುಮಾರು 20 ವರ್ಷ, 50 ವರ್ಷ, 100 ವರ್ಷ ಇತಿಹಾಸ ಇರ್ತಕ್ಕಂಥ ವೃಕ್ಷಗಳನ್ನು ಒಂದೇ ಏಕಕಾಲದಲ್ಲಿ ತೆಗೆದು ಬಿಡ್ತೀವಿ. ಆದರೆ ಆ ವೃಕ್ಷ ಅಲ್ಲಿ ಬೆಳೆದು ದೊಡ್ಡದಾಗಿ ಎಷ್ಟು ಪಕ್ಷಿಗಳಿಗೆ ಒಂದು ಜೀವಕ್ಕೆ ಆಧಾರವಾಗಿದೆ. ನಾವೇನೋ ಮನೆ ಕಟ್ಕೊಂಡಿದ್ದೀವಿ, ಅಂತಹ ದೊಡ್ಡದಾದಂಥ ವೃಕ್ಷಗಳಿರ್ತಕ್ಕಂಥ ಸ್ಥಳದಲ್ಲಿ ವೃಕ್ಷವನ್ನು ಎತ್ತಿ ಅಲ್ಲಿ ನಾವು ಮನೆ ಕಟ್ತೀವಿ, ಅಥವಾ ಅದಕ್ಕೇನು ಬೇಕೋ ರಸ್ತೆಗೆ ಹೋದ ಏನೋ ಒಂದು ವಿಚಾರಕ್ಕಾಗಿ ನಾವು ಬಳಸ್ಕೊಳ್ತೀವಿ. ಅದರೊಳಗಿರ್ತಕ್ಕಂಥ ಪಕ್ಷಿಗಳಿಗೆ ಆಧಾರ ಇಲ್ಲಿ. ಯಾಕೆಂದರೆ ಈ ಒಂದು ಪ್ರಪಂಚದಲ್ಲಿ ಎಲ್ಲವನ್ನೂ ನಾವು ಬಿಟ್ಟು ಹೋಗ್ತಕ್ಕಂಥವ್ರೆ. ನಾವು ಹೇಗೋ ಪ್ರಾಣಿ ಪಕ್ಷಿಗಳು ಹಾಗೆ. ಆದರೆ ಭಗವಂತ ಒಂದೊಂದಕ್ಕೆ ಒಂದೊಂದು ನಿರ್ಣಯವಾದಂಥ ಸ್ಥಳವನ್ನು ಕೊಟ್ಟಿದ್ದಾನೆ, ಒಂದೊಂದಕ್ಕೆ ಅವರ ಜ್ಞಾನಕ್ಕೆ ತಕ್ಕಂಥ ಆಸ್ಥಾನವನ್ನು ಕೊಟ್ಟಿದ್ದಾನೆ. ಇನ್ನೊಬ್ಬರ ಮನೆ ಹೊಡೆದು ನಮ್ಮನೆ ನಾವು ಉದ್ಧಾರ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಹಾಗಂತ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ನೋಡಿ, ಅಥವಾ ಅದಕ್ಕೆ ಮತ್ತೊಂದು ಕಡೆ ಜೀವಕ್ಕೆ ದಾರಿ ಮಾಡಿಕೊಡ್ಬೇಕು. ನಾವು ಇನ್ನೊಂದು ವೃಕ್ಷಗಳನ್ನು ಅದಕ್ಕೆ ತತ್ಪ್ರಮಾಣವಾಗಿ ಬೆಳೆಸಿ ಅನಂತರ ಈ ವೃಕ್ಷವನ್ನು ಮುಟ್ಟಬೇಕು. ಆಗ ಆ ಪಕ್ಷಿಗಳಿಗೆ ಒಂದಿಷ್ಟು ಆಧಾರ ಸಿಗುತ್ತೆ. ಸಣ್ಣ ಪುಟ್ಟ ಪಕ್ಷಿಗಳನ್ನು ನಾವು ನೋಡಬಹುದು. ಎಲ್ಲ ಪಕ್ಷಿಗಳು ಸಹಿತ ಕೆಲವೊಂದೊಂದು ಮರಗಳಲ್ಲಿ ವಾಸವಾಗಿರುತ್ತೆ. ಅದರಲ್ಲೂ ಅಶ್ವತ್ಥ ವೃಕ್ಷದಲ್ಲಿ ಸಾಕಷ್ಟು ಪಕ್ಷಿಗಳ ಗೂಡಿದೆ. ಆ ಸಣ್ಣವಾದಂತಹ ಗೂಡುಗಳನ್ನು ನಾವು ಹೊಡಿಬಾರ್ದು. ಅಂತಹ ಹಣ್ಣು ಅಲ್ಲೇ ಆಹಾರವೂ ಸಹಿತ ನೋಡಿ, ಆ ಪಕ್ಷಿ ಆ ಒಂದು ಅಶ್ವತ್ಥ ವೃಕ್ಷದಿಂದ ಬರ್ತಕ್ಕಂಥ ಹಣ್ಣುಗಳನ್ನು ಅಲ್ಲೇ ತಿಂದು ಅಲ್ಲೇ ವಾಸ ಮಾಡ್ತಕ್ಕಂಥ ಪಕ್ಷಿಗಳು ಇದೆ. ಹಾಗಾಗಿ ಒಂದು ವೃಕ್ಷ ಎಷ್ಟು ಜನಕ್ಕೆ ಆಧಾರವಾಗಿದೆ. ಜೊತೆಗೆ ಇಷ್ಟೇ ಅಲ್ಲ, ಅಶ್ವತ್ಥ ವೃಕ್ಷ ಸೈಂಟಿಫಿಕ್ ಆಗಿ ಸಹಿತ ಒಪ್ಕೊಂಡಿದ್ದಾರೆ. ಇದಕ್ಕೆ ಪ್ರದಕ್ಷಿಣೆ ಮಾಡೋದ್ರಿಂದ ಏನೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಿದೆ ಮತ್ತು ಗರ್ಭಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸೈಂಟಿಫಿಕ್ ಅಲ್ಲೂ ಸಾಕಷ್ಟು ಆಧಾರಗಳನ್ನು ಕಂಡುಕೊಂಡಿದ್ದಾರೆ. ಬರೀ ಶಾಸ್ತ್ರ ಪುರಾಣದಲ್ಲಿ ಮಾತ್ರವಲ್ಲ, ಸೈನ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳು ಇಲ್ಲಿದೆ. ತಿಳ್ಕೊಳ್ಳೋಣ ಇನ್ನಷ್ಟು ವಿಚಾರವನ್ನ ಮುಂದಿನ ಭಾಗದಲ್ಲಿ. ಗುರುಜಿ, ತಾವು ತಿಳಿಸ್ಕೊಡ್ತಾ ಇದ್ರಿ ಅಶ್ವತ್ಥ ಮರದ ಮಹತ್ವ ಮತ್ತೆ ಅಶ್ವತ್ಥ ಮರದ ಚಕ್ಕೆಯಿಂದ ಆಗುವಂತ ಪರಿಹಾರಗಳು, ವೈಜ್ಞಾನಿಕವಾಗಿಯೂ ಕೂಡ ಅಶ್ವತ್ಥ ಮರದಿಂದ ಆಗುವಂತ ಉಪಯೋಗಗಳು ಏನು ಅಂತ ತಿಳಿಸ್ಕೊಡ್ತಾ ಇದ್ರಿ. ಖಂಡಿತಮ್ಮ, ಈ ವಿಚಾರವನ್ನು ತಿಳಿಸ್ತೀನಿ. ಜೊತೆಗೆ ಪಂಚಾಂಗ ಶ್ರವಣ ತೆಗೆದುಕೊಳ್ಳೋಣ. ದರ್ಪಣಾಂಜನ, ಪಂಚಾಂಗ ಶ್ರವಣ, ರಾಶಿಫಲ. ಇನ್ನು ನಾಳೆಗೆ 11 ವರ್ಷ ಪೂರ್ತಿ ತುಂಬುವಂತಹ ತಾಯಿ ಮಾರಮ್ಮನ ವಾರ್ಷಿಕೋತ್ಸವ ಕಾರ್ಯಕ್ರಮ ಬೇರೆ ಇದೆ.
ರಾಜರಾಜೇಶ್ವರಿ ನಗರ ಪಟ್ಟಣಗೆರೆಯಲ್ಲಿರ್ತಕ್ಕಂತಹ ತಾಯಿ ಮಾರಮ್ಮನ ಒಂದು ವಿಶೇಷವಾಗಿರ್ತಕ್ಕಂಥ ಆಸ್ಥಾನ. ಅಲ್ಲಿ 11 ವರ್ಷ ತುಂಬುತ್ತಾ ಇದೆ ದೇವಿಯ ಪ್ರತಿಷ್ಠಾಪನೆ ಆಗಿ. ಯಾಕೆಂದರೆ ದೇವಸ್ಥಾನಗಳ ಪ್ರತಿಷ್ಠಾಪನಾ ಕ್ರಮ ಆದಂತಹ ವರ್ಷಗಳಲ್ಲಿ ತುಂಬುವಂಥ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಿದೆಯಲ್ಲ, ಇದು ಬಹಳ ಅದ್ಭುತವಾಗಿ ನಡೆಯುತ್ತೆ. ದೇವಸ್ಥಾನದಲ್ಲಿ ನಡೀತಕ್ಕಂತಹ ನಿರಂತರವಾಗಿ ಶ್ರದ್ಧಾಭಕ್ತಿಯಿಂದ ಪೂಜೆಗಳು ನಡೀತಾ ಇದ್ದರೆ ಎಲ್ಲಿ ಅನುಷ್ಠಾನಗಳು ನಡೀತೋ ಅಲ್ಲಿ ಶೀಘ್ರವಾಗಿ ಕಾರ್ಯಸಿದ್ಧಿಯೂ ಆಗ್ತಾ ಇರುತ್ತೆ. ದೇವಸ್ಥಾನದ ಹೊರಭಾಗದಲ್ಲಿರ್ತಕ್ಕಂಥದ್ದು ಕಲ್ಲು, ಧ್ವಜಸ್ತಂಭದಲ್ಲಿರ್ತಕ್ಕಂಥದ್ದು ಕಲ್ಲು, ಗರ್ಭಗುಡಿ ಒಳಗಿರ್ತಕ್ಕಂಥದ್ದು ಸಹಿತ ಕಲ್ಲೇ. ಆದರೆ ಆ ಕಲ್ಲಲ್ಲಿ ಒಂದು ಶಕ್ತಿಯನ್ನು ಮೂಡಿಸಬೇಕಾದ್ರೆ, ಶಕ್ತಿ ಬರಬೇಕಾದ್ರೆ ಆ ಅನುಷ್ಠಾನಗಳನ್ನು ನಾವು ಮಾಡಬೇಕು. ಅಂತಹ ಅನುಷ್ಠಾನಗಳನ್ನು ಶ್ರದ್ಧಾಭಕ್ತಿಯಾಗಿ ನಡೆಸ್ತಾ ಇರ್ತಕ್ಕಂಥ ಪಟ್ಟಣಗೆರೆಯ ರಾಜರಾಜೇಶ್ವರಿ ನಗರ ಪಟ್ಟಣಗೆರೆಯಲ್ಲಿರ್ತಕ್ಕಂಥ ತಾಯಿ ಮಾರಮ್ಮನ ದೇವಸ್ಥಾನಕ್ಕೆ 11ನೇ ವರ್ಷದ ವಾರ್ಷಿಕೋತ್ಸವದ ಈ ಒಂದು ವಿಶೇಷ ಸಂದರ್ಭ ನಾಳೆ ಇದೆ. ನಾಳೆ ಮಹಾಭಿಷೇಕ, ಅಲಂಕಾರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಪಂಚಾಂಗ ಶ್ರವಣ ತೆಗೆದುಕೊಳ್ಳೋಣ. ಜೊತೆಗೆ ರಾಶಿಫಲಗಳಿದೆ. ಜೊತೆಗೆ ಇವತ್ತು ಸಾಕಷ್ಟು ಜನನ್ನ ಮಾತಾಡ್ತಕ್ಕಂಥದ್ದಿದೆ. ಯಾಕೆಂದರೆ ಮಧ್ಯದಲ್ಲಿ ಶನಿವಾರ ಭಾನುವಾರ ಬಂದ್ಬಿಟ್ರೆ ಶನಿವಾರ ಭಾನುವಾರ ನಾವು ಸಾಕಷ್ಟು ಜನನ ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಸಿಕ್ಕಂಥ ಸಮಯದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಜನಕ್ಕೆ ನೇರವಾಗಿ ಒಂದು ಉತ್ತರವನ್ನು ಕೊಟ್ಟರೆ ಒಂದು ಸಮಾಧಾನ, ಒಂದು ತೃಪ್ತಿಕರ. ಯಾಕೆಂದರೆ ಈ ನೇರವಾದಂತಹ ಈ ನೇರ ಪ್ರಸಾರ ಇದೆಯಲ್ಲ, ನೇರ ಪ್ರಸಾರದಲ್ಲಿರ್ತಕ್ಕಂತಹ ಒಂದು ಮನಸ್ಥಿತಿ ಇಲ್ಲಿರ್ತಕ್ಕಂಥಷ್ಟು ನೆಮ್ಮದಿ ಬೇರೆದಲ್ಲಿ ಸಿಗೋದಿಲ್ಲ ಅಂತ ನನಗನ್ಸುತ್ತೆ. ಯಾಕೆಂದರೆ ನೇರ ಪ್ರಸಾರ ಅಂದಾಗ ನಿಮ್ಮೊಂದಿಗೆ ನೇರವಾಗಿ ಮಾತಾಡುವಂತಹ ಭಾಗ್ಯ ನಮ್ಮದು. ಹಾಗಾಗಿ ನೇರ ಮಾತುಕತೆ, ಮಾತಾಡ್ತಕ್ಕಂತಹ ಪ್ರಶ್ನೆಗಳಿಗೆ, ನೀವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಒಂದಿಷ್ಟು ಸೂಕ್ತವಾದಂತಹ ಉತ್ತರವನ್ನು ಕೊಟ್ಟು ಒಂದಿಷ್ಟು ಪರಿಹಾರವನ್ನು ತೋರಿಸಿದಾಗ ಆ ಪರಿಹಾರದಿಂದ ಅನುಕೂಲ ಪಡಿತಕ್ಕಂಥ ನನ್ನ ಅಭಿಮಾನಿ ದೇವರುಗಳು ಸಾಕಷ್ಟು ಜನ ಇದ್ದೀರಿ. ಆ ಸಂತೋಷ ನಮಗಿದೆ. ಬನ್ನಿ ಫಸ್ಟು ರಾಶಿಫಲ, ಇವತ್ತು ಪ್ರಪ್ರಥಮ ಪಂಚಾಂಗ ಶ್ರವಣ ನೋಡಿ, ದರ್ಪಣಾಂಜನ ರಾಶಿಫಲಕ್ಕೆ ನೋಡಿ, ಅದಾದ ನಂತರ ನೇರ ಮಾತುಕತೆಗೆ ಬರೋಣ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾ ಮೃತ್ಯೋರ್ಮೃಕ್ಷೀಮಾಮೃತಾತ್ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಅಂಬಾ ಸರಸಜನಲೀಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಗ್ನೇ ಮನೋತ್ರಿಭುವನಭೂತಿಕರಿ ಪ್ರಸೀದಮಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಶ್ರೀ ಮನ್ಮಥನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣಪಕ್ಷ 8/6/2015 ಸೋಮವಾರ, ಸೃಷ್ಟಿ ಧನಿಷ್ಠಾ ನಕ್ಷತ್ರ. ಧನಿಷ್ಠಾ ನಕ್ಷತ್ರ ಇದು ಬಹಳ ವಿಶೇಷ ನಕ್ಷತ್ರಚಾರ ಪ್ರಕಾರ. ಸೋಮವಾರ ಸೃಷ್ಟಿ ಇರ್ತಕ್ಕಂಥದ್ದು ಧನಿಷ್ಠಾ ನಕ್ಷತ್ರ. ಇವತ್ತು ಧನಿಷ್ಠಾ ನಕ್ಷತ್ರ ಕುಂಭರಾಶಿ ಅಥವಾ ಮಕರ ರಾಶಿ. ಮಕರ ಕುಂಭಕ್ಕೆ ಶನಿ ಅಧಿಪತಿ. ಆದರೆ ಇವತ್ತಿನ ರಾಶಿಫಲದಲ್ಲಿ ಧನಿಷ್ಠ ಮತ್ತು ಧನಿಷ್ಠ ಆದ್ದರಿಂದ ಕುಂಭ ಮಕರಕ್ಕೆ ಆರೋಗ್ಯದಲ್ಲಾಗಲಿ, ಮನಸ್ಸಿಗಾಗಲಿ, ಮನಸ್ಥಿತಿಗಾಗಲಿ ಅಥವಾ ವ್ಯವಹಾರಗಳಲ್ಲಾಗಲಿ ಅಷ್ಟು ಪರಿಪಕ್ವವಾದಂತಹ ದಿನ ಇವತ್ತಲ್ಲ. ಆದರೆ ನಾವು ಇರ್ತಕ್ಕಂಥ ರೀತಿ, ನಾವು ನಡ್ಕೊಳ್ತಕ್ಕಂಥ ರೀತಿ, ನಮ್ಮ ಕೆಲಸ ಕಾರ್ಯಗಳ ವೈಖರಿಗಳೇನಿದೆ ಅದ್ರ ಬಗ್ಗೆ ನಾವು ಏನು ಹೆಚ್ಚು ಜವಾಬ್ದಾರಿತ್ವ ನಡ್ಕೊಳ್ತೀವೋ ಅದು ಮತ್ತಷ್ಟು ಕಾರ್ಯಸಿದ್ಧಿನ ತಂದುಕೊಡುತ್ತೆ. ಏನೇ ಆದರೂ ದುರ್ಗಾ ಗಣಪತಿನ ಆರಾಧನೆ ಮಾಡ್ತಾ ದುರ್ಗೆಯ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬಹುದು. ಬನ್ನಿ ದರ್ಪಣಾಂಜನ ನೋಡೋಣ. ಅಂಬಾ ಮಹಾಲಕ್ಷ್ಮಿ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ಅಂಬಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ತ್ರ್ಯಂಬಕೇಶ್ವರಾಯ ನಮಃ. ಓಂ ಕಾಶಿ ವಿಶ್ವೇಶ್ವರಾಯ ನಮಃ. ಓಂ ಅಗಸ್ತೀಶ್ವರಾಯ ನಮಃ. ಓಂ ವೀರಭದ್ರಾಯ ನಮಃ. ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಚಂದ್ರ ಚೆನ್ನಾಗಿದ್ದು ನಿಮ್ಮ ಕೆಲಸಗಳ ಕಡೆ ಯಶಸ್ಸನ್ನು ಕಂಡು ನೀವು ಮಾಡಬೇಕಾಗಿರ್ತಕ್ಕಂತಹ ಅಥವಾ ಮಾಡ್ತಾ ಇರ್ತಕ್ಕಂತಹ ಕೆಲಸಗಳಲ್ಲಿ ಸಾಕಷ್ಟು ಲಾಭ ಕಾಣ್ತಕ್ಕಂಥ ಈ ಒಂದು ಶುಭ ದಿನ. ಮೇಷರಾಶಿಯಲ್ಲಿರ್ತಕ್ಕಂಥವರು ಸರಿಯಾದ ಸಮಯಕ್ಕೆ ಅನ್ನ ಆಹಾರ ಪದ್ಧತಿಗಳನ್ನು ಇಟ್ಕೊಳ್ಳಿ. ಇವತ್ತು ದುರ್ಕೋದು ಬೇಡ, ನಿಂದನೆ ಮಾಡೋದು ಬೇಡ. ನಿಮ್ಮ ಮನಸ್ಥಿತಿಯನ್ನು ಸಾಧ್ಯವಾದಷ್ಟು ಸಮಾಧಾನ ರೀತಿಯಲ್ಲಿ ಇಟ್ಕೊಂಡ್ರೆ ಅಷ್ಟೇ ಒಂದು ಒಳ್ಳೆಯದನ್ನು ನೀವು ಕಾಣ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12 ಗಂಟೆವರೆಗೂ ಒಂದು ಭಾಗದ ಸಮಸ್ಯೆಗಳಿದ್ದರೆ 12 ಗಂಟೆ ಮೇಲೆ ಮತ್ತೊಂದು ಥರ ಸ್ವಲ್ಪ ಸಮಸ್ಯೆ ನೋಡ್ತೀರಿ. ಸಮಸ್ಯೆ ಏನೇ ಇದ್ರೂ ಸಹಿತ ಅಲ್ಲಿಂದಲ್ಲೇ ಆಗಿಂದಾಗಲೇ ಸಮಸ್ಯೆಗಳನ್ನು ಮುಗಿಸಿ
ಮತ್ತಷ್ಟು ಹೊಸದಾದಂತಹ ಹೊಸ ಬದುಕಿನಡೆ ನಡೀತಕ್ಕಂಥದ್ದು, ಹೊಸದರ ಬಗ್ಗೆ ಆಲೋಚನೆ ಮಾಡತಕ್ಕಂಥದ್ದು ನಿಮ್ಮ ಗುಣ ಆಗಿದೆ. ಹಾಗೆ ಮೇಷರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಲಾಭ ಇರತಕ್ಕಂಥದ್ದು. ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಪ್ರತಿದಿನದಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಪ್ರತಿದಿನ ಕೆಲಸ ಕಾರ್ಯಗಳಲ್ಲೂ ಇವತ್ತಿಗೂ ವ್ಯತ್ಯಾಸ ಕಂಡಿದ್ದರಿಂದ ನೀವು ಸಾಕಷ್ಟು ಲಾಭವನ್ನೇ ಕಾಣಬಹುದು, ಮನಸ್ಸಿಗೆ ಶಾಂತಿಯನ್ನು ತಂದುಕೊಳ್ಬಹುದು. ಜೊತೆಗೆ ಪ್ರತಿನಿತ್ಯದ ಅನುಷ್ಠಾನಕ್ಕಿಂತ ಇವತ್ತಿನ ಅನುಷ್ಠಾನದಲ್ಲಿ ಸ್ವಲ್ಪ ವಿಶೇಷತೆ ಇದೆ. ಕಾರಣ, ಬೆಳಿಗ್ಗೆ ನನ್ನ ಕಾರ್ಯಕ್ರಮದಲ್ಲೂ ಹೇಳಿದೆ, ಅಶ್ವತ್ಥ ಪ್ರಾರ್ಥನೆ ಬಹಳ ಒಳ್ಳೆಯದು ಅಂತ. ಹಾಗಾಗಿ ಇವತ್ತು ಮೇಷರಾಶಿಯವರು ನಿಮ್ಮ ಪ್ರಾಂತ್ಯದಲ್ಲಿ ನಿಮ್ಮ ಕೆಲಸ ಕಾರ್ಯಕ್ಕೆ ಹೊರಡುವಂಥ ಕಾಲ, ಮಾರ್ಗ ಮಧ್ಯದಲ್ಲಿ ಅಶ್ವತ್ಥ ಇದ್ದರೆ 1 ನಿಮಿಷ ಗಾಡಿ ಪಕ್ಕದಲ್ಲಿ ನಿಲ್ಲಿಸಿ ಅಶ್ವತ್ಥ ವೃಕ್ಷಕ್ಕೆ ಒಂದು 3 ಪ್ರದಕ್ಷಿಣೆ ಮಾಡಿ. ಅಶ್ವತ್ಥ ವೃಕ್ಷಕ್ಕೆ ಅಶ್ವತ್ಥಗಟ್ಟೆನಲ್ಲಿ ಅಶ್ವತ್ಥ, ಬೇವು, ಮಧ್ಯದಲ್ಲಿ ನಾಗರಕಲ್ಲಿರಬೇಕು. ಅಂಥದಕ್ಕೆ ಒಂದು 3 ಪ್ರದಕ್ಷಿಣೆ ಮಾಡಿ ನೀವು ಹೊರಟಿದ್ದೆ ಆದರೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಎಲ್ಲ ವಿಚಾರಗಳಲ್ಲೂ ಯಾರೊಂದು ನಿಂದನೆ ಮಾತಿಲ್ದಿರ ನೀವು ಮಾಡ್ತಕ್ಕಂಥ ಕೆಲಸವೆಲ್ಲವೂ ಸಹಿತ ಸಮಂಜಸವಾಗಿದ್ದು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ ಇವತ್ತಾಗಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣೋದ್ರಿಂದ ಹೊಸದಾಗಿ ಮಾಡಬೇಕಾಗಿರ್ತಕ್ಕಂಥ ಅಥವಾ ಮಾಡ್ತಾ ಇರ್ತಕ್ಕಂಥ ಕೆಲಸನ ಮತ್ತಷ್ಟು ಉತ್ತೇಜನಪೂರ್ವಕವಾಗಿ ನೀವು ಕೆಲಸವನ್ನು ಪ್ರಾರಂಭಿಸ್ತೀರಿ. ಆದರೆ ಇವತ್ತಿನ ದಿವಸ ಯಾವುದೇ ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ರೂ ಆಲೋಚನೆ ಮಾಡ್ತೀರಿ. ನಿಮಗೆ ಒಳಗಡೆ ಕೆಲಸ, ನಿಮ್ಮ ಮನಸ್ಸಲ್ಲಿ ಧೈರ್ಯ ಇದ್ದು ಮಾಡ್ತಕ್ಕಂಥ ಕೆಲಸದಲ್ಲಿ ಜಯ ಸಿಗುತ್ತೆ, ಜಯವನ್ನು ಸಾಧಿಸಬಹುದು ಅಂತ ನಿಮಗೆ ಅನಿಸಿದ್ರೂ ಸಹಿತ ಅಧೈರ್ಯದಿಂದ ಆ ಕೆಲಸಗಳನ್ನು ಮಾಡ್ದಂಗೆ ಆಗ್ಬಿಡ್ತೀರಿ. ಜೊತೆಗೆ ಇವತ್ತಿನ ದಿವಸ ಇನ್ನೊಬ್ಬರ ಹಸುವಿನ ಬಗ್ಗೆ ಸ್ವಲ್ಪ ಚಿಂತನೆ ಮಾಡ್ತಕ್ಕಂತಹ ಒಂದು ದೊಡ್ಡ ಗುಣ ನಿಮ್ಮಲ್ಲಿದೆ. ವೃಷಭ ರಾಶಿಯವರು ಇನ್ನೊಬ್ಬರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಇನ್ನೊಬ್ಬರ ಕಷ್ಟದ ಬಗ್ಗೆ ಆಲಿಕೆ ಮಾಡ್ತಕ್ಕಂಥದ್ದು, ಕಷ್ಟದಲ್ಲಿರ್ತಕ್ಕಂಥವ್ರು ನೋಡಿ ಅವ್ರಿಗೊಂದಿಷ್ಟು ಪರಿಹಾರ ಅಥವಾ ಒಂದಿಷ್ಟು ಸಹಾಯ ಮಾಡಬೇಕು ಅನ್ನೋ ಮನಸ್ಸಿರ್ತಕ್ಕಂಥದ್ದು ಇವತ್ತು ವೃಷಭ ರಾಶಿಯವರಿಗಿದೆ. ನಿಜಕ್ಕೂ ಇದು ಬಹಳ ದೊಡ್ಡ ಗುಣ. ಈ ಗುಣ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ಬರೀ ನಾವು ಚೆನ್ನಾಗಿದ್ದರೆ ಸಾಲದು, ಅಥವಾ ನಾವೊಬ್ಬರು ನೆಮ್ಮದಿಯಾಗಿದ್ದರೆ ಸಾಲದು. ನಮ್ಮಲ್ಲಿರ್ತಕ್ಕಂಥ ನೆಮ್ಮದಿ, ನಮ್ಮಲ್ಲಿರ್ತಕ್ಕಂಥ ಸುಖ ಸಂತೋಷವನ್ನು ಹಂಚೋದ್ರಿಂದ ಮತ್ತೆ 4 ಜನ ನೆಮ್ಮದಿಯಾಗಿರಲಿ ಅಂತ ನಾವು ತಿಳ್ಕೊಳ್ಳೋದ್ರಿಂದ ಅದೇ ಒಂದು ಮಹತ್ತರವಾಗಿರ್ತಕ್ಕಂಥ ಸೇವೆ ಆಗುತ್ತೆ. ಆ ಸೇವೆಯನ್ನು ಪ್ರತಿಯೊಬ್ಬರು ಸಹಿತ ಮಾಡಲೇಬೇಕಾಗತ್ತೆ. ಆಗಲೇ ಮನುಷ್ಯ ಹುಟ್ಟಿದ್ದಕ್ಕೂ ಸಾರ್ಥಕತೆ ಆಗತಕ್ಕಂಥದ್ದು. ಜೊತೆಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನೀವು ಮತ್ತು ನಿಮ್ಮ ಜನ್ಮ ಕೊಟ್ಟ ತಾಯಿ ನಿಮ್ಮ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡಿ. ಅವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣುವಂಥ ದಿನ ಇವತ್ತಾಗಿದೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ಮಾತಾಡ್ತಾ ಹೋಗೋಣ. ಈಗ ನಾವು ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತ ಸಮಯ. ನೀವು ನಮಗೆ ಕರೆ ಮಾಡಬಹುದು, ಗುರೂಜಿಯವರ ಹತ್ರ ಮಾತನಾಡಬಹುದು. ನೀವು ಹೇಳ್ಕೊಂಡಂತ ಸಮಸ್ಯೆಗೆ ಗುರೂಜಿಯವರು ಸೂಕ್ತವಾದಂತ ಪರಿಹಾರವನ್ನ ಕೊಡ್ತಾರೆ. ಬನ್ನಿ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಭಾಗ್ಯ ಅಂತ ಮೇಡಮ್. ಭಾಗ್ಯ ಅವರು ಎಲ್ಲಿಂದ ಕರೆ ಮಾಡಿದೀರಾ? ಲಗ್ಗೇರಿಯಿಂದ ಮೇಡಮ್. ಲಗ್ಗೆರೆಯಿಂದ. ಯಾರ ಬಗ್ಗೆ ಕೇಳ್ಬೇಕಂತ? ನಮ್ಮ ಬಗ್ಗೆ, ನಮ್ಮ ಮಗನ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು ಮೇಡಮ್. ಮಗ ಜೊತೆಲಿದ್ದಾರಾ? ಎಷ್ಟು ವರ್ಷ ಮಗನ್ಗೆ? ಮಗನ್ಗೆ 22 ವರ್ಷ. ಮಗ ಜೊತೆಲಿಲ್ಲ, ಕೆಲ್ಸಕ್ಕೆ ಹೋಗಿ ಎಲ್ಲ ಹೊರಗಡೆ ಹೋಗಿದ್ದಾನೆ. ಪರವಾಗಿಲ್ಲ ಅಮ್ಮ, ಪರವಾಗಿಲ್ಲ. ಗುರೂಜಿ ಇದ್ದಾರೆ, ಮಾತನಾಡಿ. ಕೊಡಿ ಮೇಡಮ್. ಹಲೋ. ಹಲೋ ಗುರುಜಿ, ನಮಸ್ಕಾರ. ನಮಸ್ಕಾರ ತಾಯಿ, ಹೇಳಮ್ಮ. ಕೋಟಿ ನಮಸ್ಕಾರ ಗುರುಜಿ ನಿಮ್ಗೆ. ನಮಸ್ಕಾರ ತಾಯಿ, ಹೇಳಮ್ಮ. ಲೈನ್ ಸಿಕ್ಕಿ ತುಂಬಾ ಧನ್ಯವಾದಗಳು. ತುಂಬಾ ದಿನ ಟ್ರೈ ಮಾಡಿದ್ದೆ, ಇವತ್ತು ಸಿಕ್ತು. ನಮ್ ಬಗ್ಗೆ ಸ್ವಲ್ಪ ಕೇಳ್ಬೇಕಾಯ್ತು ಮೇಡಮ್ ಸರ್. ಹೇಳಮ್ಮ. ತುಂಬಾ ಏನ್ ಮಾಡಿದ್ರು ಕೈಗೆ ಇರ್ತಾ ಇಲ್ಲ, ಬಾಯಿಗೆ ಇರ್ತಾ ಇಲ್ಲ. ಅಂಗಡಿ ಒಂದ್ ಇಟ್ಕೊಂಡಿದ್ವಿ, ಅಂಗಡಿಲೂ ಏನು ಇದಾಗ್ತದೆ, ತುಂಬಾ ಲಾಸ್ ಆಗಿದೆ. ಅಂದ್ರೆ ತಾವೇ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ವ್ಯಾಪಾರ ಮಾಡ್ತೀವಿ, ಬಟ್ಟೆ ಅಂಗಡಿ ಇಟ್ಕೊಂಡಿದೀವಿ ಸರ್. ನಮ್ಗೆ ತುಂಬಾ ಆರೋಗ್ಯ ತುಂಬಾ ಸಮಸ್ಯೆ ಆಗ್ತಾ ಇದೆ. ಏನ್ ಮಾಡಿದ್ರು ಇದಾಗ್ತಾ ಇಲ್ಲ. ಇಲ್ಲಮ್ಮ, ಸ್ವಲ್ಪ ಆಪರೇಷನ್ ಬೇರೆ ಆಗಿದೆ. ಏನ್ ಮಾಡಿದ್ರು ಇದಾಗ್ತಾ ಇಲ್ಲ. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೊಂದು 5 ತಿಂಗಳು ನೀವು ಕಾದ್ರೆ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ. ಈ 5 ತಿಂಗಳು ಯಾವುದೇ ಕೆಲಸ ಮಾಡೋದಕ್ಕೆ ಹೋದ್ರೂ ಇದೇ ತರನೇ ತೊಂದರೆ ಆಗ್ತಾನೆ ಇರುತ್ತೆ. ಈ 5 ತಿಂಗಳು ಬಿಡಿ, ಆಟೋಮೆಟಿಕ್ ಅನುಕೂಲ ಆಗುತ್ತೆ. ಈಗ ಯಾವುದೇ ಶಾಂತಿ, ಹೋಮ, ಹವನ, ಪೂಜೆ ಯಾವುದು ಬೇಕಾಗಿಲ್ಲ. ನಿಮ್ಮ ಮನೆದೇವರ ಪ್ರಾರ್ಥನೆ ಒಂದೇ ಸಾಕು. ಸಾಧ್ಯವಾದರೆ ಎಲ್ಲಾದರೂ ಚೆನ್ನಾಗಿರ್ತಕ್ಕಂತಹ ಕಡೆ ಗರಿಕೆ ತಗೊಂಡು ಒಂದು 21 ಗರಿಕೆ ಪ್ರತಿ ದಿವಸ ಈ ಥರ 48 ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ಗಣಪತಿ ಫೋಟೋ ಇಟ್ಟು ಆ ಗಣಪತಿಗೆ ಒಂದು 21 ಗರಿಕೆ ಇಡ್ತಾ ಬನ್ನಿ, ಸಾಕು. ಇನ್ಯಾವ ಅನುಷ್ಠಾನಗಳು ಮಾಡಕ್ಕೆ ಹೋಗಬೇಡಿ. 5 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ, ಒಳ್ಳೆ ಅನುಕೂಲನೂ ಕಾಣ್ತೀರಿ ತಾಯಿ. ಒಳ್ಳೆದಾಗ್ಲಮ್ಮ. ಧನ್ಯವಾದ ಭಾಗ್ಯ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ.
ಹಲೋ ನಮಸ್ತೆ ಅಕ್ಕ. ತಮ್ಮ ಹೆಸರು? ನನ್ನ ಹೆಸರು ಸುನೀತಾ ಅಂತ ಹೇಳಿ. ಸುನೀತಾ ಅವ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೀದರ್ನಿಂದ ಕರೆ ಮಾಡ್ತಾ ಇದ್ದೀರಿ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ ಸುನೀತಾ? ನಮ್ಮ ಅಮ್ಮನ ಬಗ್ಗೆ ಕೇಳ್ಬೇಕಾಗಿತ್ತು. ಅಮ್ಮ ಇದರ ಜೊತೆಲಿ? ಹಾ ಇದ್ದಾರೆ. ಮಾತನಾಡಿ ಮಾ, ಗುರುಜಿ ಇದ್ದಾರೆ. ಹಾ ಹಲೋ. ಹಲೋ ಗುರುಜಿ ನಮಸ್ತೆ. ನಮಸ್ತೆ ಅಮ್ಮ. ಬಹಳ ದಿವಸದಿಂದ ಕರೆ ಮಾಡ್ತಾ ಅನ್ಕೊಂಡಿದ್ದೀನಿ, ಇವತ್ತು ಹತ್ತು ಗುರುಜಿ. ತುಂಬಾ ಖುಷಿ ಆಗ್ತಿದೆ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ನಮ್ಮ ಅಮ್ಮನ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಮ್ಮ. ಹಲೋ ಗುರುಜಿ, ನಮ್ಮ ಅಮ್ಮನ್ಗೆ ಹುಷಾರಿಲ್ಲ 1 ವರ್ಷದಿಂದ. ಏನಾಗಿದೆಮ್ಮ? ಕೈಕಾಲ್ ನೋವು, ಜ್ವರ, ಊಟ ಸೇರಲ್ಲ ಜಾಸ್ತಿ. ಎಲ್ಲ ಹಾಸ್ಪಿಟಲ್ ತೋರ್ಸ್ತೂ ಕಡಿಮೆ ಆಗ್ತಾ ಇಲ್ಲ. ಬೆಂಗಳೂರಿಗೆ ಬಂದಿದ್ವಿ ಮೇ ತಿಂಗಳಲ್ಲಿ. ಅವಾಗ 1 ಮಂತ್ ಆಸ್ಪತ್ರೆಯಲ್ಲಿ ಇದ್ದಿದ್ವಿ, ಆದ್ರೂ ಏನು ಚಿಕಿತ್ಸೆ ಕಡಿಮೆ ಆಗಿಲ್ಲ ಗುರುಜಿ. ಏನು ಕೈಕಾಲು ಊದುತ್ತಾ? ಊದಲ್ಲ ಗುರುಜಿ, ಮೂಳೆ ಕೈಕಾಲು ನೋವು ಫುಲ್ ನೋಯ್ತವೆ ಗುರುಜಿ. ಕೈ ಕಾಲು ಕೂಡ್ಲಿಕ್ ಬರಲ್ಲ, ನಿಂದಿರ್ಲಿಕ್ ಬರಲ್ಲ. ನಿಲ್ತಾರೆ, ನಾವು ಜೋರ್ಸಿ ಹಿಂಗ್ ಎಬ್ಬಿಸಿ ನಿಲ್ಲಿಸಿದ್ರೆ ನಿಲ್ತಾರೆ, ಕೂಡ್ಲಿಕ್ ಬರಲ್ಲ. ಕಾಲು ಕೈ ಮೂಳೆ ಎಲ್ಲ ನೋವು ಗುರುಜಿ. ಅಂದ್ರೆ ಸರಿಯಾಗಿ ಬೆಂಡ್ ಆಗುದಿಲ್ಲ, ಮೈ ಕೈ ಎಲ್ಲ ಒಂಥರ ನಿಗರ್ಕೊಂಡಂಗ ಆಗ್ಬಿಟ್ಟೈತೆ ಅಲ್ವಾ? ಹೌದು ಹೌದು ಗುರುಜಿ. ಇದಕ್ಕೆ ಔಷಧಿ ಏನ್ ಕೊಟ್ಟಿದ್ದೀರಿ? ಡಾಕ್ಟರ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೆ ಅದೇ ಗುರುಜಿ. ಯಾವಾಗ ನೋವು ಜಾಸ್ತಿ ಆಗುತ್ತೋ ನೋವು ಪೇನ್ ಕಿಲ್ಲರ್ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ಸರಿ ಹೋಗ್ಬೋದು. ಹೌದು ಗುರುಜಿ, ತುಂಬಾನೇ ನೋಯಿಸ್ತಾ ಇದೆ ಗುರುಜಿ. ಎಷ್ಟು ಏನ್ ಟ್ಯಾಬ್ಲೆಟ್ಸ್ ಹಾಕೊಂಡು ಅವಾಗ. ಪ್ರಾರಂಭ ಹೇಗಾಯ್ತಮ್ಮ? ಏನ್ರಿ ಪ್ರಾರಂಭ ಹೇಗಾಯ್ತು ತಾಯಿದು? 1 ದಿವಸ ಆಟೋಮೆಟಿಕಲಿ ಏನ್ ಜ್ವರ ಇರ್ಲಿಲ್ಲ, ಏನಿರ್ಲಿಲ್ಲ. 1 ವರ್ಷ ಆಯ್ತು. ಕಾಲ್ ಕೈ ಎಲ್ಲ ನೋಯ್ತಾ ಇದೆ ಅಂತ ಹೇಳಿ ಮಾಡ್ಕೊಂಡಿದ್ರಿ, ಮೂವ್ಮೆಂಟೇ ಆಗ್ಲಿಲ್ಲ. ಕೈ ಹಿಂಗೆ ಹೊಳ್ಳಕ್ನು ಬರ್ತಾ ಇದ್ದಿಲ್ಲ ಗುರುಜಿ. ಆಟೋಮೆಟಿಕ್ ಒಂದೇ ಸಮನೆ ಮೈ ಕೈ ಕಾಲು ಗೋನು ಕುತ್ತಿಗೆ ಎಲ್ಲಾನೇ ಗುರುಜಿ. ಆಗ ಪ್ರಾರಂಭ ಆಗಿದ್ದು ಇಲ್ಲಿವರೆಗೂ ನಡೀತಾ ಇದೆ ಅದೇ ತರ? ಹೌದು ಗುರುಜಿ, ಇನ್ನು ಕಡಿಮೆನೇ ಆಗಿಲ್ಲ. ಮತ್ತೆ ಜ್ವರ, ಊಟನೂ ಹೋಗಲ್ಲ ಗುರುಜಿ. ಕರೆಕ್ಟ್ ಅಮ್ಮ. ಈಗ ಅಂದ್ರೆ ಆಗ್ಗೂ ಈಗೂ ದೇಹ ತುಂಬಾ ಸಣ್ಣ ಆಗಿದ್ದಾರಾ? ಹೌದು ಗುರುಜಿ, ಊಟ ಹೋಗ್ತಾ ಇಲ್ವಲ್ಲ, ಫುಲ್ ವೀಕ್ ಆಗಿದ್ದಾರೆ. ಫುಲ್ ವೀಕ್ ಆಗಿದ್ದಾರೆ. ಹೌದು. ಒಂದ್ ಕೆಲಸ ಮಾಡಿ, ಕಲ್ಲುಪ್ಪು ಗೊತ್ತಾ? ಕಲ್ಲುಪ್ಪು. ಕಲ್ಲುಪ್ಪು, ಅದರಲ್ಲಿ ಬಿಳಿ ಉಪ್ಪಲ್ಲ ಕೆಂಪುಪ್ಪು ಅಂತ ಕೇಳಿ. ದನಗಳಿಗೆಲ್ಲ ಹಾಕ್ತಾರಲ್ಲ ಕೆಂಪುಪ್ಪು, ಅಂದ್ರೆ ರೇಟ್ ಕಡಿಮೆ ಇರ್ತಕ್ಕಂಥದ್ದು. ರೇಟ್ ಜಾಸ್ತಿ ಇರೋ ಉಪ್ಪು ಬೇಡ ನಮಗೆ, ಕಡಿಮೆ ಇರ್ತಕ್ಕಂಥದ್ದು. ಆ ಉಪ್ಪು ಅದನ್ನ ನೀರಲ್ಲಿ ಕಲಸ್ಬಿಡಿ, ನೀರಲ್ಲಿ ಹಾಕಿ. ನೀರಲ್ಲಿ ಹಾಕಿ ಉಪ್ಪು ಜೊತೆ ಸ್ವಲ್ಪ ಬೇವಿನ ಎಣ್ಣೆ, ಆಮೇಲೆ ಕೊಬ್ಬರಿ ಎಣ್ಣೆ, ಸ್ವಲ್ಪ ಹರಳೆ ಎಣ್ಣೆ, ನೀಲಗಿರಿ ತೈಲ, ಹರಳೆ ಎಣ್ಣೆ, ಸ್ವಲ್ಪ ನೀಲಗಿರಿ ತೈಲ, ಸ್ವಲ್ಪ ಪಚ್ಚಕರ್ಪೂರ, ಇವೆಲ್ಲವನ್ನು ಸಹಿತ ಮಿಶ್ರಣ ಮಾಡಿ ಸ್ವಲ್ಪ ಬಿಸಿಲಿರೋ ಸಮಯ ಅಂದ್ರೆ ಒಂದು 9 ಗಂಟೆ ನಂತರ, 9 ಗಂಟೆ ನಂತರ ಮೈಗೆ ಯಾವ್ದಾದ್ರು ಫಸ್ಟ್ ಮೊಣಕೈಯಿಂದ ಈ ಕೈ ತನಕ, ಅಂಗೈ ತನಕ, ಮೊಣಕೈಯಿಂದ ಅಂಗೈ ತನಕ ಬರೀ ಇಷ್ಟು ಮಾತ್ರ ಹಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬಿಸಿಲಲ್ಲಿಟ್ಟು ಅವ್ರಿಗೆ ಕೈ ಈ ತರ ಆಪರೇಟ್ ಮಾಡಬೇಕು. ಅಂದ್ರೆ ನೀವು ಸ್ವಲ್ಪ ಎಕ್ಸರ್ಸೈಸ್ ಮಾಡಿಸ್ಬೇಕು. ಬರೀ ಹಚ್ಚಿಬಿಟ್ಟು ಬಿಟ್ರೆ ಸಾಲದು, ಹಚ್ಚಿಬಿಟ್ಟು ಕೈ ಎಕ್ಸರ್ಸೈಸ್ ಮಾಡಬೇಕು. ಬೆರಳುಗಳು, ಕೈ ಕಾಲು ಮೂಳೆಗಳು ಪ್ರತಿಯೊಂದು ಕಡೆ ಎಕ್ಸರ್ಸೈಸ್ ಮಾಡಿಸ್ಬೇಕು. ಸ್ವಲ್ಪ ಕೈ ಕಾಲು ಚೆನ್ನಾಗಿ ಆಡಿಸಿದ್ರೆ ಖಂಡಿತ ನರಗಳು ಸ್ವಲ್ಪ ಫ್ರೀ ಬಿಡುತ್ತೆ. ಜೊತೆಗೆ ಒಳಗಡೆ ಮೂಳೆ ಒಳಗಡೆ ಇರ್ತಕ್ಕಂಥ ನೋವನ್ನ ತೆಗೆಯುತ್ತೆ. ಇದನ್ನ ಒಂದು ವಾರ, ಫಸ್ಟ್ ಯಾವ್ದಾದ್ರು ಒಂದೇ ಕಡೆಗೆ ಮಾತ್ರ 1 ವಾರ ಮಾಡಿ. 1 ವಾರ ಮಾಡಿ ಅಲ್ಲಿ ಆಗುವಂತ ಬದಲಾವಣೆ ನೋಡಿ. ಆ ಬದಲಾವಣೆ ನೋಡ್ಕೊಂಡು ಆಮೇಲೆ ದೇಹ ಪೂರ್ತಿ ಆ ತರ ಮಾಡಿ. ಯಾಕೆಂದ್ರೆ ಕೆಲವರಿಗೆ ಅಲರ್ಜಿ ಆಗುವಂತ ಸಾಂದ್ರತೆ ಇರುತ್ತೆ. ಇವರು ಮಲಗೆ ಇರೋದ್ರಿಂದ ಏನಾದ್ರು ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅಲ್ಲಿ ಹಚ್ಚಿದ್ರೆ ಬಹಳ ಉರಿ ತಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಫಸ್ಟ್ ಒಂದು ಸ್ಥಳದಲ್ಲಿ ಹಚ್ಚಿ ಅದರ ಉಪಯೋಗ ಕಂಡು ಅದರಿಂದ ಆಗ್ತಕ್ಕಂಥ ಲಾಭವನ್ನು ಕಂಡು ಅನಂತರ ಮುಂದೆ ದೇಹ ಎಲ್ಲ ಹಚ್ಚಿ ಆದಷ್ಟು ಬೇಗ ಅನುಕೂಲ ಆಗುತ್ತೆ. ಮತ್ತೆ ಹೊಟ್ಟೆಗೆ ಆಹಾರವಾಗಿ ಸ್ವಲ್ಪ ಅಶ್ವಗಂಧ ಹಾಲು, ಹಾಲು ಇದನ್ನ ರಾತ್ರಿ ಹೊತ್ತು ಕೊಡ್ತಾ ಬನ್ನಿ. ಆದಷ್ಟು ಸ್ವಲ್ಪ ಬಿಸಿ ನೀರು ಕೊಡಿ. ಮಾಡಮ್ಮ, ಒಳ್ಳೇದಾಗ್ಲಿ ಮಗು. ಧನ್ಯವಾದ ಸುನೀತಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್, ನಾನು ಶಶಿಕಲಾ, ಬೆಂಗಳೂರಿಂದ ಮಾತಾಡ್ತಿರೋದು ಮೇಡಮ್. ಶಶಿಕಲಾ ಅಂತ. ಯಾರ ಬಗ್ಗೆ ಕೇಳ್ಬೇಕಂತ್ಕೊಂಡಿದೀರಾ? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು, ಮನೆ ಬಗ್ಗೆ. ಖಂಡಿತಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಿಮ್ಮ. ನಾನು ಶಶಿಕಲಾ ಅಂತ ಗುರುಜಿ. ಮನೆಯಲ್ಲಿ ತುಂಬಾನೇ ತೊಂದ್ರೆ, ಪ್ರಾಬ್ಲಮ್. ಎಷ್ಟು ನೆಮ್ಮದಿಲಿರೋಣ ಅಂದ್ರೂ ಆಗ್ತಾ ಇಲ್ಲ.
ಏನ್ ಈ ತರ ಆಗ್ತೀರಿ ಅಂತ ಗೊತ್ತಾಗ್ತಿಲ್ಲ. ಯಜಮಾನ್ರು ಸರಿ ಒಂದ್ ದಿವಸ ಕೆಲ್ಸಕ್ಕೆ ಹೋದ್ರೆ ಒಂದ್ ದಿವಸ ಕೆಲ್ಸಕ್ಕೆ ಹೋಗಲ್ಲ, ಚೆನ್ನಾಗ್ ಹೋಗ್ತಾ ಇದ್ರು. ಏನ್ ತೊಂದ್ರೆ, ಮನೇದ್ ಏನಾದ್ ತೊಂದ್ರೆ ಇದೆಯಾ, ಯಾರ್ದಾರ ಏನಾದ್ ತೊಂದ್ರೆ ಇದೆ ಅಂತ ಕೇಳೋಣಂತ. ಯಜಮಾನ ಜನ್ಮ ನಕ್ಷತ್ರ ಗೊತ್ತಮ್ಮ? ಇದು ರಂಗನಾಥ್ ಜಿ, ತುಲಾರಾಶಿ. ತುಲಾರಾಶಿ. ಮತ್ತೆ ತುಲಾರಾಶಿಯವರು ನೀವು ಅವ್ರ ಬಗ್ಗೆ ಪ್ರಶ್ನೆ ಕೇಳೋಂಗೇ ಇಲ್ಲ. ಯಾಕೆಂದ್ರೆ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ಪ್ರತಿದಿನ ನಾನು ಕಾರ್ಯಕ್ರಮದಲ್ಲಿ ತಿಳಿಸ್ತಾನೆ ಬರ್ತಾ ಇದ್ದೇನೆ. ನೋಡ್ತೀನಿ ಗುರುಜಿ. ಮನೆಯಲ್ಲಿ ಒಂದ್ ದಿವಸ ಚೆನ್ನಾಗಿರೋಣ ಅಂದ್ರೆ ನೆಮ್ಮದಿನೇ ಇಲ್ಲ ಗುರುಜಿ. ಇಷ್ಟು ದಿವಸ ಚೆನ್ನಾಗಿದ್ರು, ಇವಾಗ ನೀವು ಪ್ರತಿದಿನ ರಾಶಿಫಲಗಳನ್ನ ಗಮನಿಸ್ತಾ ಇದ್ದೀರಮ್ಮ? ಹಾ, ನೋಡ್ತೀವಿ. ಆ ರಾಶಿಫಲ ನಿಮ್ಗೆ ಅನ್ವಯಿಸುತ್ತಾ? ಅನ್ವಯಿಸಲ್ಲ, ನಮ್ದು ತೊಂದ್ರೆ ಎಲ್ಲ ಕೇಳೋದು. ಹಾಗಲ್ಲಮ್ಮ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈಗ ರಾಶಿಫಲದಲ್ಲಿ ತುಲಾರಾಶಿ ಒಂದ್ ದಿವಸ ಭವಿಷ್ಯ ಚೆನ್ನಾಗಿರುತ್ತೆ, ಒಂದ್ ದಿವಸ ಚೆನ್ನಾಗಿರೋದಿಲ್ಲ. ಅಥವಾ ತುಲಾರಾಶಿ ರಾಶಿಗಳ ಬಗ್ಗೆ ನಾವು ಹೇಳಿದಾಗ ನಿಮ್ದು ಯಾವ್ದು ರಾಶಿ? ನನ್ ಶಶಿಕಲಾ, ಮಕರ. ಮಕರ ರಾಶಿ. ಮಕರ ರಾಶಿಗಾಗಲಿ ತುಲಾರಾಶಿ ನಿಮ್ಮ ಮನೆಯವರ ರಾಶಿಗಾಗಲಿ ಈ ರಾಶಿ ಫಲಗಳನ್ನು ತಿಳ್ಕೊಳ್ಳುವಾಗ ನಿಮಗದ್ರೆ ಬರ್ತಕ್ಕಂತಹ ಲಾಭ ನಷ್ಟಗಳ ಬಗ್ಗೆ ನಾವು ಮಾತಾಡುವಾಗ ಆ ದಿನದ ಬದುಕು ನಿಮಗೆ ಆ ಥರ ನಿಮ್ಗೆ ಅನ್ಸುತ್ತಾ, ಅನ್ವಯಿಸುತ್ತಾ ಅಂತ? ಅನ್ವಯಿಸುತ್ತೆ. ಅವರು ನಾನು ಹೇಳಿದ ಏನು ಒಂದ್ ದೇವಸ್ಥಾನಕ್ಕೆ ಹೋಗಿಂದ್ರು ಹೋಗಲ್ಲ, ಒಂದು ಸುತ್ತಿ ಅಂದ್ರೆ ಏನು ನಾಲ್ಕಲ್ಲ ಏನು ಮಾಡಕ್ಕೂ ಬಿಡಲ್ಲ. ಮನೆಯಲ್ಲೂ ಒಂದ್ ಪೂಜೆಗೂ ನೆಮ್ಮದಿ ಅಡ್ಡಿ ಮಾಡ್ತಾರೆ, ಹೇಗೆ ಮಾತೇ ಕೇಳಲ್ಲ. ನನ್ನ ಪ್ರಶ್ನೆ ನಿಮಗೆ ಅರ್ಥ ಆಗ್ಲಿಲ್ಲ. ನಾನು ಹೇಳ್ತಾ ಇರೋದು ನೋಡ್ತೀನಿ ನಾನು. ಅರ್ಥ ಆಗಿದೆ. ನೀವು ಹೇಳುವಂತ ಪರಿಹಾರ ಮಾಡೋದಕ್ಕೆ ಯಜಮಾನ್ರು ಬಿಡ್ತಿಲ್ಲ ಅಂತ ಹೇಳ್ತಿದ್ರು. ಬಿಡೋದು ಬೇರೆ ವಿಚಾರಮ್ಮ, ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ನಾವು ಹೇಳ್ತಾ ಇರ್ತೀವಲ್ವಾ ರಾಶಿ ಫಲಗಳಲ್ಲಿ. ಅದೇ ತರ ಇರುತ್ತೆ ಅವ್ರದ್ದು, ನೀವ್ ಹೇಳಿದಾಗೆ ಇರುತ್ತೆ. ಅದು ನಮಗ್ ಬೇಕಾಗಿರ್ತಕ್ಕಂಥದ್ದು ವ್ಯಕ್ತಿಯ ರಾಶಿಫಲ. ವ್ಯಕ್ತಿ ಯಾವ ರಾಶಿಯಲ್ಲಿ ಜನಿಸಿರ್ತಾರೆ ಆ ರಾಶಿ ಫಲಗಳು ಹೇಗಿರುತ್ತೆ ಅದರ ಮೇಲೆ ತಿಳ್ಕೊಂಬಿಟ್ರೆ ವ್ಯಕ್ತಿ ಮನಸ್ಥಿತಿ ಗೊತ್ತಾಗೋಗ್ಬಿಡುತ್ತೆ. ಆದರೂ ಪ್ರಸ್ತುತ ಅವರ ರಾಶಿಯಲ್ಲಿ ಇನ್ನೂ ಸ್ವಲ್ಪ ದಿವಸ ಕಷ್ಟ ಇರೋದ್ರಿಂದ ಅವರು ಯಾರೊಬ್ಬರ ಮಾತು ಕೇಳುವಂಥ ರೀತಿಯಲ್ಲೂ ಇರೋದಿಲ್ಲ, ಅಥವಾ ಅವರದೇ ಆದಂತಹ ರೀತಿಯಲ್ಲಿ ಹೋದ್ರೂ ಸಹಿತ ಎಡವಟ್ ಆಗ್ತಾ ಇರತ್ತೆ. ಹೀಗೆ ಸಮಸ್ಯೆಗಳ ಸೆರಮಾಲೆ ಇದೆ. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೂ ಸ್ವಲ್ಪ ದಿವಸ ಸ್ವಲ್ಪ ಕಷ್ಟನೇ. ಈ ಕಷ್ಟಗಳನ್ನ ಹೊತ್ಕೊಂಡೇ ಇದ್ದೀರಿ. ಆದರೆ ಒಂದು ನೀವು ಮಾಡ್ತಾ ಇರ್ತಕ್ಕಂಥ ಅನುಷ್ಠಾನ, ನೀವು ನಂಬಿರ್ತಕ್ಕಂಥ ದೈವದ ಸಂಕಲ್ಪದಿಂದ ಬರ್ತಕ್ಕಂಥ ತೊಂದರೆಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಬಹುದು. ಸಾಧ್ಯವಾದರೆ ನಿಮ್ಮ ಮನೆ ಪರಿಸರದಲ್ಲಿ ಸುತ್ತಮುತ್ತ ಎಲ್ಲಾದರೂ ಬಿಳಿ ಎಕ್ಕದ ಗಿಡ ಇದ್ರೆ ಅದಕ್ಕೆ ಡೈಲಿ ಒಂದು 11 ನಮಸ್ಕಾರ ಹಾಕುವಂಥದ್ದು, ಒಂದು 11 ನಮಸ್ಕಾರ ಹಾಕೊಂಡು ಬರೋದ್ರಿಂದ, ಒಂದೆರಡು ಹೂವು ತಂದು ದೇವ್ರ ಹತ್ರ ಇಡೋದ್ರಿಂದ ಖಂಡಿತ ಸ್ವಲ್ಪ ನೆಮ್ಮದಿ ಕಾಣಬಹುದು. ನಿಮಗೂ ಅನುಕೂಲ, ನಿಮ್ಮ ಮನೆಯವ್ರಿಗೂ ಅನುಕೂಲ. ತಾಯಿಯದು ಮಾಡಿ, ಒಳ್ಳೇದಾಗ್ಲಿ. ಧನ್ಯವಾದ ಶಶಿಕಲಾ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕೋರ್ಮಂಗಲದಿಂದ ಮೇಡಮ್. ಕೋರ್ಮಂಗಲದಿಂದ ಕರೆ ಮಾಡ್ತಿದ್ದೀರಾ. ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನನ್ ಬಗ್ಗೆನೇ ಮೇಡಮ್. ಗುರುಜಿ ಇದಾರೆ, ಮಾತನಾಡಿ. ಆಯ್ತು ಮೇಡಮ್. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ತುಂಬಾ ಸಂತೋಷ ಆಗ್ತದೆ ಗುರುಜಿ. ನನ್ಗೆ ಇಂಥ ಅದೃಷ್ಟ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಗುರುಜಿ ನಿಮ್ಮ ಹತ್ರ ಮಾತಾಡೋದು. ಒಳ್ಳೇದಾಗ್ಲಿ ಮಗು, ಹೇಳಮ್ಮ. ನನಗಿವಾಗ ವಯಸ್ಸು ಸರಿಯಾಗಿ ಗೊತ್ತಿಲ್ಲ ಗುರುಜಿ. ಇಸ್ವಿಲ್ ಹುಟ್ಟಿದ್ದು 84 ಅಂತಾರೆ, ಅದಂತಾರೆ. ಹೆಂಗಾರ ಆಗ್ಲಿ ಗುರುಜಿ, ಮದ್ವೆ ಮಾತ್ರ ಸೆಟ್ ಆಗ್ತಾ ಇಲ್ಲ ನನಗೆ. ಮನೇಲಿ ನಮ್ಗೆ ಯಾವ್ದಕ್ಕೂ ಕೊರತೆ ಇಲ್ಲ. ನಮ್ಮ 25 ಜನ ಇದ್ದೀವಿ ಗುರುಜಿ ನಮ್ಮ ಮನೇಲಿ. ನಾವು ನಮ್ ತಾಯಿಗೆ 8 ಜನ ಮಕ್ಕಳು, ನಾವ್ 2 ಹೆಣ್ಮಕ್ಳು 6 ಜನ ಗಂಡ್ ಮಕ್ಳು ಗುರುಜಿ. ನಾವು ಎಲ್ಲರಿಗೂ ಮದುವೆ ಆಗಿ ನಿಮ್ಗಾಗಿಲ್ವಾ? ಅಣ್ಣವ್ರಿಗೆ ಎಲ್ಲರಿಗೂ ಆಗಿದೆ, ಅಕ್ಕನಿಗಾಗಿದೆ, ನಾನೊಬ್ಳಿದ್ದೀನಿ ಗುರುಜಿ. ನಂದೇ ಚಿಂತೆ ಎಲ್ರಿಗೂ. ನಮ್ ತಂದೆ ಇಲ್ಲ, ನಮ್ಗೆ ತಾಯಿ ಇದ್ದಾರೆ. ಆದ್ರೆ ಅಣ್ಣವ್ರು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂತ ಇದ್ದಾರೆ ನಮ್ಗೆ. ಅಂದ್ರೆ ಮದುವೆದು ತುಂಬಾ ತೊಂದ್ರೆ ಆಗಿದೆ ಗುರುಜಿ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಏನು ಹೇಳಲ್ಲ. ಏನ್ ಓದಿದ್ದೆಮ್ಮ ನೀನು? ನಾನು ಓದಿದ್ದು ಕಡಿಮೆನೆ ಗುರುಜಿ. 8ನೇ ಕ್ಲಾಸ್ ಓದಿದ್ದೀನಿ ಅಷ್ಟೇ. ಓಹೋ, ಇರ್ಲಿಮ್ಮ, ಆಲೋಚನೆ ಮಾಡಬೇಡ ತಾಯಿ. ಒಂದು ಕೆಲಸ ಮಾಡು, ನಿಮ್ಮ ಮನೆ ದೇವ್ರು ಯಾವ್ದಮ್ಮ ಗುರುಜಿ? ನಿಮ್ಮ ಮನೆ ದೇವ್ರು ಯಾವ್ದಮ್ಮ? ಅಂಬಾಭವಾನಿ ಗುರುಜಿ. ಅಂಬಾಭವಾನಿ. ಹೌದು. ಆ ತಾಯಿಗೆ 4 ಮಂಗಳವಾರ ಒಂದು ಕೆಂಪು ವಸ್ತ್ರ, ಒಂದಿಷ್ಟು ತೊಗರಿ ಬೇಳೆ, ಬಿಳಿ ವಸ್ತ್ರ, ಒಂದಿಷ್ಟು ಉದ್ದಿನ ಬೇಳೆ. ಉದ್ದು ಮತ್ತೆ ತೊಗರಿ, ಉದ್ದಿನ ಬೆಳೆಗೆ ಬಿಳಿ ವಸ್ತ್ರ, ತೊಗರಿ ಬೆಳೆಗೆ ಕೆಂಪು ವಸ್ತ್ರ. ಇದು 4 ಮಂಗಳವಾರ ಮನೆಯಲ್ಲಿ ಪೂಜೆ ಮಾಡಿ ಆ 4 ಮಂಗಳವಾರದ ಗಂಟುಗಳನ್ನು ಸಹಿತ ಒಂದು ಮಂಗಳವಾರ ತೆಗೆದುಕೊಂಡು ಹೋಗಿ, ಅಂದ್ರೆ 4 ಆದ್ಮೇಲೆ 5ನೇ ಮಂಗಳವಾರ ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡ್ ಬಾ. ಜೊತೆಗೆ ಸಾಧ್ಯವಾದ್ರೆ ಅದವರು ನಿಮ್ಮ ಮನೆ ಸುತ್ತಮುತ್ತ ಎಲ್ಲರೂ ಹುತ್ತ ಇದ್ರೆ ಹುತ್ತದ ಮಣ್ಣನ್ನು ಸ್ವಲ್ಪ ತಂದು ಒಂದು 5 ಸೋಮವಾರ ಹುತ್ತದ ಮಣ್ಣನ್ನ ಮನೆಯಲ್ಲಿ ತಂದಿಟ್ಕೊಂಡು 5 ಸೋಮವಾರ ಶಿವನ ಆರಾಧನೆ ಮಾಡಿ 6ನೇ ಸೋಮವಾರ ತೆಗೆದುಕೊಂಡು ಹೋಗಿ ನೀರಿಗೆ ವಿಸರ್ಜನೆ ಮಾಡು. ಇದಿಷ್ಟು ಅನುಷ್ಠಾನ ನೀವು ಮಾಡಿದ್ದೇ ಆದ್ರೆ ಅತಿ ಶೀಘ್ರವಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಿನಗೆ ವಿವಾಹ ಯೋಗ ಬರುತ್ತೆ. ಇವಾಗ ಕೂಡ ಮೊನ್ನೆ ಒಬ್ರು ನೋಡ್ಬಿಟ್ಟು ಹೋಗಿದ್ದಾರೆ ಗುರುಜಿ ನನಗೆ.
ನೋಡ್ಬಿಟ್ಟು ಹೋಗಿ ಈ ವಾರದಲ್ಲಿ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಇವಾಗ ತಿರ್ಗಾ ಆಷಾಢ ಆದ್ಮೇಲೆ ಇಟ್ಕೊಳ್ಳೋಣ ಒಂದೇ ಸಲಿ ಅಂತ ಹೇಳಿದಾರೆ. ಇಲ್ಲ ಒಟ್ನಲ್ಲಿ ನನಗೆ ಮದ್ವೆ ಆಗುತ್ತಾ ಇಲ್ಲ ಗುರುಜಿ, ಎರಡರಲ್ಲೂ ಒಂದ್ ಹೇಳ್ಬಿಡಿ ಗುರುಜಿ. ಏನ್ ಮಗು ಅಷ್ಟು ಡೌಟಲ್ಲಿ ಕೇಳ್ತಾ ಇದೆಯಲ್ಲಮ್ಮ? ಹೌದು ಗುರುಜಿ, ಇಲ್ಲಾಂದ್ರೆ ನನಗೆ ತುಂಬಾ ಇದಾಗಿದೆ ಗುರುಜಿ. ಇನ್ನ ನನ್ನ ತಮ್ಮಂದಿರಿದ್ದಾರೆ, ನನ್ನ ಅಣ್ಣನ ಮಕ್ಳಿದ್ದಾರೆ. ಆತರ ಆಗಿಲ್ಲ ಅಂದ್ರೆ ನಾನು ಏನಾದ್ರೂ ಇಲ್ಲ ಸಾಯಷ್ಟು ನನಗೆ ತಲೆ ಕೆಟ್ಟೋಗಿದೆ ಗುರುಜಿ, ಅಷ್ಟು ಇದಾಗ್ಬಿಟ್ಟಿದೆ. ನೋಡು ಮಗು, ನಿನಗೆ ಮದುವೆ ಆಗೇ ಆಗತ್ತೆ, ಅತಿ ಶೀಘ್ರದಲ್ಲಾಗತ್ತೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದಕ್ಕೆ ಸಾಕ್ಷಿ ಆಗಲ್ಲ ಅಂತ ಹೇಳ್ತಾರೆ ಗುರುಜಿ, ನನ್ಗೆ ತುಂಬಾ ಬೇಜಾರಾಗುತ್ತೆ. ಮಗು ನಾನು ಹೇಳ್ತಾ ಇದ್ದೀನಿ ಕೇಳಮ್ಮ, ಇದಕ್ಕೆ ಸಾಕ್ಷಿ ಆಧಾರ ಸಹಿತ ನಿನ್ನಲ್ಲಿದೆ. ನಿನ್ನ ಎಡಗೈ ಇದೆಯಲ್ಲಮ್ಮ, ಎಡಗೈಯಿಂದ ಮೇಲ್ಗಡೆ ಅಂದ್ರೆ ನಿನ್ನ ಹಸ್ತದಿಂದ ಮೇಲ್ಭಾಗ, ಮೊಣಕೈಯಿಂದ ತಳಭಾಗ ನೀವು ಒಂದು ಕಪ್ಪು ಮಚ್ಚೆ ಆಧಾರ ಇರ್ಬೇಕು. ನೋಡ್ಕೋ. ನೋಡಿಲ್ಲ ಗುರುಜಿ. ಈ ಪ್ರಕಾರ ಆಧಾರ ಇದೆ, ಜೊತೆಗೆ ನಿನ್ನ ಮೊಣಕಾಲ್ ಮೇಲೆ ಸಹಿತ ಒಂದು ಕಪ್ಪು ಮಚ್ಚೆ ಆಧಾರ ಇದೆ. ಇದೆ ಗುರುಜಿ. ಅಲ್ವಮ್ಮ? ಹೌದು ಗುರುಜಿ. ಈ ಮಚ್ಚೆ ಆಧಾರ ಇದ್ಮೇಲೆ ಇನ್ನು ಆಗಲ್ಲ ಅನ್ನೋ ಮಾತೆಲ್ಲಿಂದ? ಖಂಡಿತ ಆಗತ್ತೆ, ಅಧೈರ್ಯ ಪಡಬೇಡ, ಧೈರ್ಯವಾಗಿರು. ನಾನು ಹೇಳಿರೋ ಅನುಷ್ಠಾನ ಮಾಡು, ಅತಿ ಶೀಘ್ರವಾಗಿ ಅನುಕೂಲ ಆಗತ್ತೆ. ವಯಸ್ಸಾಗಿರ್ತಕ್ಕಂಥವ್ರಿಗೆ ಒಂದಿಷ್ಟು ಗೋಧಿ ರೊಟ್ಟಿನ ಭಾನುವಾರದಂತ ಮಾಡಾಕು. ಗೋಧಿ ರೊಟ್ಟಿನೋ ಗೋಧಿ ಚಪಾತಿನೋ ಇಂಥದ್ದನ್ನ ವಯಸ್ಸಾಗಿರ್ತಕ್ಕಂಥವ್ರಿಗೆ ಮಾಡಿಕೊಡೋದ್ರಿಂದ ಶೀಘ್ರವಾಗಿ ವಿವಾಹದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ಬೇಗ ಕಾರ್ಯಸಿದ್ಧಿ ಆಗುತ್ತೆ. ತಾಯಿ ಒಳ್ಳೇದಾಗ್ಲಿ ಮಗು. ಧನ್ಯವಾದಗಳು ಕರೆಯನ್ನ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಸುಕನ್ಯಾ ಮೇಡಮ್ ಅವ್ರಿ. ಸುಕನ್ಯಾ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ಯಾರ ಬಗ್ಗೆ ಕೇಳ್ಬೇಕಂತ್ಕೊಂಡಿದ್ದೀರಾ? ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು, ನಮ್ಮ ಯಜಮಾನ್ರ ಬಗ್ಗೆ ಮೇಡಮ್ ಅವ್ರಿ. ಸರಿಮಾ, ಗುರುಜಿ ಇದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಅವ್ವ ನನಗೆ ಎದ್ರಿಗೇನೆ ಆಗ್ತಾಯ್ತು ಗುರುಜಿ ನಿನ್ ಮಾತು ಧ್ವನಿ ಕೇಳಿ. ಯಾಕಮ್ಮ? ಅವ್ವ ಕೋಟಿ ಕೋಟಿ ನಮಸ್ಕಾರ ಗುರುಜಿ ನಿಮಗೆ. ನಮಸ್ಕಾರ ತಾಯಿ, ಹೇಳಮ್ಮ. ಸಮಸ್ಯೆ ಇದೆ ಗುರುಜಿ. ಸಮಸ್ಯೆ ಇಲ್ಲದ ಬದುಕು ಯಾವುದಿದೆ ತಾಯಿ? ಪ್ರತಿಯೊಬ್ಬರಿಗೂ ಸಮಸ್ಯೆ ಇದೆ. ಆ ಸಮಸ್ಯೆನ ಸಮಸ್ಯೆ ಅಂದ್ಕೊಳ್ಬಾರ್ದು ನಾವು, ಅದೂ ಸಹಿತ ಭಗವತ್ ಸಂಕಲ್ಪವೇ. ಹೇಳಮ್ಮ, ನಿನ್ ಸಮಸ್ಯೆ ಏನ್ ತಾಯಿ? ಅದೇ ನಮ್ಮ ಮನೆಯವ್ರ ದುಡ್ಮೇನೆ ಮಾಡ್ತಿಲ್ಲ ಗುರುಜಿ. ಮೊದ್ಲೇನ್ ಕೆಲಸ ಮಾಡ್ತಿದ್ರಮ್ಮ? ವ್ಯವಸಾಯ ಗುರುಜಿ. ಈಗ ಮನೆ ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಇರ್ತಾರೆ ಅಂತ ನಿಮ್ಮ ಕೂಗು. ಕುತ್ಕೊಂಡಿರ್ತಾರೆ ಗುರುಜಿ. ನಾನ್ ಬಟ್ಟೆ ಹೊಲ ಜೀವನ ಮಾಡ್ತೀನಿ ಗುರುಜಿ. ಒಂದು ಮಾತು ಹೇಳಮ್ಮ. ಹೇಳು ಗುರುಜಿ. ಸಾಮಾನ್ಯಕ್ಕೆ ಮೊದಲಿಂದ ನಾವು ಮಾಡ್ತಾ ಇರ್ತಕ್ಕಂಥ ನಮ್ಮಲ್ಲಿ ನಿಮ್ಮದೇ ಅಂತಲ್ಲ, ಈ ವಿಚಾರವನ್ನ ನಾನು ಸಾಕಷ್ಟು ಬಾರಿ ಈ ವಾಹಿನಿಯಲ್ಲಿ ಮಾತಾಡಿದ್ದೀನಿ. ಆದರೂ ನಿಮಗೆ ಇವತ್ತು ತಿಳಿಸ್ತಾ ಇದ್ದೇನೆ. ಯಾವತ್ತೂ ಗಂಡಸಿಗೆ ಹೆಂಗಸು ದುಡಿಯುವಂತಹ ಚಟ, ಇದೊಂದು ಚಟನೇ ಇದು. ನೀವು ಯಾರಾದ್ರೂ ತಪ್ಪು ತಿಳ್ಕೊಂಡ್ರು ನಾನು ವಿಚಾರವಾಗಿ ನಾನು ತಲೆ ಕೆಡಿಸ್ಕೊಳ್ಳೋದು, ನನ್ನ ಉದ್ದೇಶ ಹೇಳ್ತಾ ಇದ್ದೇನೆ. ಹೆಣ್ಣು ಮಕ್ಕಳು ಯಾವಾಗ ದುಡಿಮೆನ ಗಂಡಸರಿಗೆ ತೋರಿಸ್ಕೊಡ್ತಾರೋ, ಕಷ್ಟನೂ ಸುಖನೂ ನೀವು ಅಂದ್ಕೊಳ್ತೀರಿ ಕೈ ಜೋಡಿಸಿ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ಬೋದು ಅಂತ ಹೇಳಿ 4 ಕಾಸು ದುಡಿಮೆಗೆ ಅಂತ ನೀವು ಕಷ್ಟ ಬೀಳ್ತೀರಲ್ಲ ತಾಯಿ, ಇಲ್ಲಿ ಮಲ್ಕೊಳ್ಳೋರಿಗೆ ಆಸ್ಕೆ ಕೊಟ್ಟಂಗೆ ಆಗತ್ತೆ. ಕೆಲವು ಪುರುಷರು ಇದನ್ನ ಅರ್ಥ ಮಾಡಿಕೊಂಡು ನಾನು ಸರಿಸಮಾನಕ್ಕೆ ದುಡಿತಿದ್ದಾಳಲ್ಲ, ನನ್ನ ಮನೆ ಸಂಸಾರ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತಲ್ವಾ ಅಂತ ಆಲೋಚನೆ ಮಾಡ್ತಕ್ಕಂಥವ್ರು ಸ್ವಲ್ಪ ಜನ ಇದ್ದಾರೆ. ದುಡ್ದು ಹಾಕಬೇಕಾದ್ರೆ ನಾನು ಯಾಕೆ ದುಡಿಬೇಕು, ನನ್ನ ಬೆವರು ಯಾಕೆ ತೆಗಿಬೇಕು ಅಂತೇಳಿ ಮನೇಲಿ ಕೂತ್ಕೊಂಡು ಮಲ್ಕೊಳ್ಳುವಂಥ ಪುಣ್ಯಾತ್ಮರು ಸಾಕಷ್ಟು ಜನ ಇದ್ದಾರೆ. ನೀವು ಆ ಪ್ರಾರಂಭದಿಂದಲೇ ನಿಮ್ಮ ಲಿಮಿಟ್ಸಲ್ಲಿ ನೀವಿದ್ದು ನೀವು ತಂದು ಹಾಕಿದ್ರೆ ನಾನು ಅಡುಗೆ ಮಾಡ್ಕೊಂಡಿರ್ತೀನಿ ಅನ್ನೋ ಥರ ನೀವು ಇದ್ಬಿಟ್ಟಿದ್ರೆ ಈ ಸಮಸ್ಯೆ ನಿಮಗೆ ಬರ್ತಿರಲ್ಲ. ನೀವು ಅಂದ್ಕೊಂಡಿದ್ದು ಕೈ ಸೇರಿಸೋಣ, ಏನೋ ಕಷ್ಟನೋ ಸುಖನ ನಾವು ದುಡಿಯೋಣ ಅಂತ ಮಾಡಿದ್ರಿ. ಇವತ್ತಿನ ದಿವಸ ಏನಾಯ್ತು, ಮಂಡಿಗೆ ಬಿದ್ಬಿಟ್ರು ಅವರು. ಹೇಗಿದ್ರು ತಂದಾಗ್ತಾಳೆ, ಹೇಗಿದ್ರು ಮಾಡ್ತಾಳಲ್ಲ, ದಿನಕ್ಕೆ 4 ಬ್ಲೌಸೋ 4 ಲಂಗವೋ ಹೊಲಿದ್ರೆ ನಮ್ಮನೆ ಜೀವನ ಆಗೋಯ್ತು ಅಂತ ಅವ್ರು ತಿಳಿದಿದ್ದಾರೆ. ಆದ್ರೂ ಇದು ತಪ್ಪು ತಾಯಿ. ಒಬ್ಬನೇ ಮಗ, ನನಗೆ ಓದಿಸ್ಬೇಕು ಅಂತ ಆಸೆ ಐತಿ. ಖಂಡಿತ ತಾಯಿ, ಒಳ್ಳೇದಾಗ್ಲಿಮ್ಮ. ಆದ್ರೆ ಸಾಧ್ಯವಾದಷ್ಟು ನಿಮ್ಮ ಮನೆಯವ್ರಿಗೆ ಗೊತ್ತಾಗಬೇಕು ಮನೆ ಕಷ್ಟ ಅಂದ್ರೆ ಏನು ಅಂತ ಅವ್ರ ಮನಸ್ಸಿಗೆ ತರಬೇಕು ಅದನ್ನ. ಅದಕ್ಕಿಂತ ಮುಂಚಿತವಾಗಿ ನೀವು ದುಡಿದು ಅವ್ರ ಕೈಲಿ ದುಡ್ಡು ತಂದು ಕೊಟ್ಬಿಟ್ರೆ ಅದು ಪ್ರಯೋಜನ ಇಲ್ದಾಗ ಹೊರಟೋಗುತ್ತೆ. ಯಾವತ್ತೂ ಒಂದು ಹೇಳ್ತೇನೆ ಕೇಳಮ್ಮ, ಗಂಡಸು ಮನೇಲಿ ಕೂತ್ರ ಅಂದ್ರೆ ಅದು ಕೆಟ್ಟ ಅಂತ ಅರ್ಥ. ಮನೇಲಿ ದುಡಿಯುವಂತಹ ಗಂಡಸು ಮನೇಲಿ ಕೂತ್ಕೊಳ್ಬಾರ್ದು, ಏನಾರು ಒಂದು ದುಡಿಮೆ ಮಾಡಲೇಬೇಕು. ಏನಾರು ಒಂದು ಕೆಲಸ ಮಾಡಿದ್ರೇನೆ ಆ ಸಂಸಾರ ಉಳಿತಕ್ಕಂಥದ್ದು, ಸಂಸಾರ ನೆಮ್ಮದಿ ಇರ್ತಕ್ಕಂಥದ್ದು. ಅದಕ್ಕೆ ನೀವು ಮನೇಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಅವ್ರನ್ನ ಪ್ರೇರೇಪಿಸಬೇಕು. ಅವ್ರನ್ನ ಸಾಧ್ಯವಾದಷ್ಟು ಅವ್ರ ಮನಸ್ಥಿತಿನ 4 ಕಾಸು ದುಡ್ಕೊಂಬರೋ ಥರ ಅವ್ರ ಮನಸ್ಸನ್ನು ನೀವು ಹೇಳಬೇಕು. ಆ ಮನಸ್ಥಿತಿನ ಸರಿಪಡಿಸಬೇಕು ನೀವು. ಅಂಥ ನಿಟ್ಟಿನಲ್ಲೇ ಈ ಸಂಸಾರ ಸರಿ ಹೋಗುವಂಥದ್ದು ಮಾಡಿ. ಒಳ್ಳೇದಾಗ್ಲಿ ಗುರುಜಿ. ಮಿಥುನ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಮ್ಮ. ಇನ್ನ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಮಿಥುನ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಮನಸ್ಸು ನೆಮ್ಮದಿ ಇಲ್ಲಂಥ ರೀತಿಯಲ್ಲಿದೆ. ಯಾವುದೇ ಒಂದು ಕೆಲಸವು ಪರಿಪಕ್ವವಾಗಿ ಆಗದಿರತಕ್ಕಂಥ ರೀತಿಯಲ್ಲಿದೆ. ಆದರೂ ಶತ್ರುಗಳು ಹೆಜ್ಜೆಜ್ಜೆಗೂ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಾಗಿ ನಡಿಬೇಕಾಗಿದೆ. ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡು ಸಾಕಷ್ಟು ಲಾಭವನ್ನೇ ಕಾಣುವಂಥ ಇದು ಶುಭ ದಿನ. ಇದಕ್ಕಾಗಿ ಒಂದು ದೇವಿ ಆರಾಧನೆ ಮಾಡಿ.
ಅಥವಾ ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಅರ್ಚನೆ ಮಾಡಿಸಿ ಕುಂಕುಮ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಬಂದಂತಹ ಸಮಸ್ಯೆಗಳನ್ನು ಬರ್ತಕ್ಕಂತಹ ತೊಂದರೆಗಳನ್ನು ದೂರ ಮಾಡ್ಕೊಳ್ಬೋದು. ಜೊತೆಗೆ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ, ಹೆಚ್ಚಿನ ಲಾಭವನ್ನು ನೋಡಬಹುದು. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಬಹಳಷ್ಟು ಆಲೋಚನೆ ಮಾಡ್ತಿರ್ತೀರಿ. ಕೆಲವರು ಹೊಸದಾಗಿ ಭೂಮಿ ಖರೀದಿ ಮಾಡಬೇಕು ಅಂದ್ಕೊಂಡ್ರೆ ಇನ್ನು ಸ್ವಲ್ಪ ಜನ ಇರತಕ್ಕಂತಹ ಭೂಮಿನ ಅಭಿವೃದ್ಧಿ ಪಡಿಸೋದು ಹೇಗೆ ಅಂತ ಚಿಂತನೆ. ಆದರೂ ರೈತರಿಗಂತೂ ಇವತ್ತು ಬಹಳ ಒಳ್ಳೆಯ ದಿನ. ರೈತರು ನೀವು ಅಂದುಕೊಂಡಂತಹ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ತಕ್ಕಂಥ ದಿನ, ನೀವು ಬೆಳೆದಂತಹ ಬೆಳೆಗೆ ಒಳ್ಳೆ ಮೌಲ್ಯ ಸಿಗುವಂತಹ ದಿನ, ಜೊತೆಗೆ ಯಾವುದೇ ಒಂದು ಕೆಲಸದ ಬಗ್ಗೆ ಚಿಂತನೆ ಮಾಡಿದ್ರೂ ಅದರಿಂದ ಸಾಕಷ್ಟು ಲಾಭವನ್ನೇ ಕಾಣುವಂಥ ಶುಭ ದಿನ. ಅದರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 12 ಗಂಟೆವರೆಗೂ ಯಾವುದೇ ಕೆಲಸ ಆದರೂ ಬಹಳ ಮಂದಗತಿಯಲ್ಲಿ ಸಾಗುವಂಥ ಈ ದಿನ 12ರ ನಂತರ ಸಾಕಷ್ಟು ಚುರುಕಿಂದ ಇರುತ್ತೆ. ಜೊತೆಗೆ ಕೆಲಸಗಳಲ್ಲೂ ಸಾಕಷ್ಟು ಅಭಿವೃದ್ಧಿ ಇದೆ. ಹಾಗೆ ದೂರಭಾರ ಪ್ರಯಾಣ ಮಾಡಬೇಕು ಅನ್ನೋ ಮನಸ್ಸು ಸಹಿತ ಭಾಳಷ್ಟು ಹಂಬಲಿಸುತ್ತೆ. ಇವತ್ತು ಸಾಧ್ಯವಾದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಏನಾದ್ರು ಒಂದಿಷ್ಟು ತಿಲ್ಲಿ ಕೊಂಚರು ಪದಾರ್ಥವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತಿನ ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿನ ಕಾಣಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಸಿಂಹರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ನೂತನವಾಗಿ ವಾಹನಗಳ ಖರೀದಿ ಆಗಲಿ, ಅಥವಾ ಅಂದುಕೊಂಡ ಕೆಲಸಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳುವಂಥದ್ದಾಗಲಿ, ಅಥವಾ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವ್ರು ನಿಮ್ಮ ವೃತ್ತಿನ ಮತ್ತಷ್ಟು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಾಗಲಿ, ಇವೆಲ್ಲದರ ಬಗ್ಗೆ ನಿಮ್ಮ ಚಿಂತನೆ ಇದೆ. ಜೊತೆಗೆ ಸಾಕಷ್ಟು ಜನ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಏನಾದರೂ ಒಂದು ವಸ್ತುಗಳನ್ನು ಖರೀದಿ ಮಾಡಬೇಕು, ಅಥವಾ ಯಾವುದರ ಮೇಲಾದ್ರೂ ಒಂದಿಷ್ಟು ಹಣಕಾಸನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮತ್ತು ಮತ್ತೊಬ್ಬರಿಂದ ತೆಗೆದುಕೊಂಡಂಥ ವಸ್ತುಗಳಿಗೆ ಮತ್ತಷ್ಟು ಮೌಲ್ಯ ಸೇರಿಸಿ ಕೊಡಬೇಕು. ಈ ಥರ ಸಾಧ್ಯವಾದಷ್ಟು ಒಳ್ಳೆಯ ಸನ್ಮಾರ್ಗದತ್ತ ನಡೀತಕ್ಕಂಥ ಗುಣ ಸಿಂಹರಾಶಿಯವರದಿದೆ. ಸಿಂಹರಾಶಿಯವರು ಇವತ್ತು ಸಂಜೆ 4ರ ತನಕ ಇದೇ ಮನಸ್ಥಿತಿ ಇರುತ್ತೆ. 4 ಗಂಟೆ ನಂತರ ಮನಸ್ಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥದ್ದು, ಅನಾರೋಗ್ಯವಾಗ್ತಕ್ಕಂಥದ್ದು, ದೂರಭಾರ ಪ್ರಯಾಣದ ಬಗ್ಗೆ ಅಥವಾ ಪ್ರಯಾಣ ಅಂತಕ್ಕಂಥದ್ದು ಅತಿಯಾದಂಥ ವೇಗ, ಸ್ಪೀಡ್ ಹೋಗಿ ಎಲ್ಲೋ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥ ಸಾಂದ್ರತೆಗಳು ಕಾಣಿಸುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆಯೂ ಇರಲಿ. ಅಷ್ಟೇ ಸಂತೋಷಮಯವಾಗಿರ್ತಕ್ಕಂಥ ಈ ಶುಭ ದಿನ ಮತ್ತಷ್ಟು ಸಂತೋಷದಾಯಕವಾಗಿರಲಿ. ಶ್ರೀನಿವಾಸನ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ತಾಯಿ ಚಾಮುಂಡೇಶ್ವರಿನ ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥ ಸಿದ್ಧಿಗೋಸ್ಕರ ದೇವಿಯ ಆರಾಧನೆ ಮಾಡ್ಕೊಂಬನ್ನಿ. ಇವತ್ತು ನಿಮ್ಮ ರಾಶಿಯಲ್ಲಿ ಸಾಕಷ್ಟು ಒಳ್ಳೆಯ ಫಲಗಳಿದೆ, ಯಶಸ್ಸಿದೆ, ಸಾಕಷ್ಟು ದಾರಿದೀಪ ಇದೆ. ಜೊತೆಗೆ ಯಾವುದೇ ಒಂದು ಅಸಮಾಧಾನ ಆದರೂ ಅದನ್ನು ಸರಿಪಡಿಸ್ಕೊಂಡು ಅಲ್ಲಿಂದಲ್ಲೇ ಸರಿಪಡಿಸ್ಕೊಳ್ತಕ್ಕಂಥ ಒಂದು ಯೋಗ ಫಲ ಇದೆ. ಇವತ್ತು ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಅಥವಾ ತಾಯಿ ಚಾಮುಂಡೇಶ್ವರಿನ ಆರಾಧನೆ ಮಾಡೋದ್ರಿಂದ ಎಲ್ಲ ಸಂಕಷ್ಟಗಳಿಂದಲೂ ಮುಕ್ತರಾಗಬಹುದು. ತುಂಬ ದಿನಗಳ ಹಿಂದಿನಿಂದಲೂ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ಕೊಂಡಿದ್ದೀರಿ. ನೀವು ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ನೀವು ಶಿಕ್ಷೆ ಅನುಭವಿಸಬೇಕಾದ ಪ್ರಸಂಗ ಎದುರಾದಿತ್ತು. ಜೊತೆಗೆ ನಿಮ್ಮಲ್ಲಿ ಎಷ್ಟೇ ಸೌಮ್ಯವಾಗಿದ್ದು, ಎಷ್ಟೇ ಸೌಮ್ಯತನ ಕಂಡರೂ ಸಹಿತ ನೋಡ್ತಕ್ಕಂಥವ್ರು, ಮಾತಾಡ್ತಕ್ಕಂಥವ್ರು ರೌದ್ರ ರೀತಿಯಲ್ಲಿರುತ್ತೆ. ಸಾಧ್ಯವಾದಷ್ಟು ನಿಮ್ಮ ನೋಡ್ತಕ್ಕಂಥವರೆಲ್ಲರೂ ಸಹಿತ ಸಮಂಜಸವಾಗಿ ನೀವು ಎಷ್ಟೇ ಸೌಮ್ಯವಾಗಿದ್ರೂ, ಸಮಾಧಾನವಾಗಿ ನೀವಿದ್ರೂ ನಿಮ್ಮನ್ನು ನೋಡ್ತಕ್ಕಂಥ ಶೈಲಿ ಸಮಂಜಸವಾದಲ್ಲದ್ರಿಂದ ನಿಮ್ಮ ಕಣ್ಣು ನೀರು ಬರೋ ಸಾಂದ್ರತೆ ಇರುತ್ತೆ. ಇವತ್ತು ಹಾಗಲ್ಲ. ಇವತ್ತು ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಅದರಲ್ಲೂ ಮಧ್ಯಾಹ್ನ 3 ಗಂಟೆ ತನಕ ಸಾಕಷ್ಟು ಯಶಸ್ಸಿನ ಹಾದಿ ನಿಮ್ಮದು. ಇಲ್ಲಿವರೆಗೂ ನೀವು ಅಂದುಕೊಂಡಂತಹ ಕೆಲಸಗಳು ಯಾವುದೇ ಇದ್ದರೂ ಇವತ್ತಿನ ದಿವಸ ಆ ಕೆಲಸಗಳನ್ನು ಪರಿಪೂರ್ತಿ ಮಾಡ್ಕೊಳ್ಬಹುದು. ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿ ನಡೀಬಹುದು. ಒಳ್ಳೆಯದಾಗಲಿ. ಇನ್ನು 6 ರಾಶಿಗಳ ದಿನ ಭವಿಷ್ಯ ಹೇಳೋದು ಬಾಕಿ ಇದೆ. ಗುರುಜಿ ಅದನ್ನ ಮುಂದುವರಿಸ್ತಾರೆ. ಗುರುಜಿ, ತುಲಾ ರಾಶಿಯಿಂದ ಹೇಳಬೇಕಾಗಿತ್ತು. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಮಂದತೆ ಇದ್ದರೂ ಚುರುಕಾಗಿ ತೆಗೆದುಕೊಂಡು ಆ ಕೆಲಸವನ್ನು ಪರಿಪೂರ್ತಿ ಮಾಡುವಂಥ ಮನಸ್ಥಿತಿ ನಿಮ್ಮದು. ಜೊತೆಗೆ ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ, ಉದ್ಯೋಗಕ್ಕಾಗಿ 10 ಕಡೆ ಹುಡುಕಾಟ, ಜೊತೆಗೆ ಯಾವುದೇ ಕೆಲಸಗಳಾದರೂ ಸಹಿತ ಮಂದಗತಿಯಲ್ಲಿದ್ದರೂ ಅದನ್ನು ಚುರುಕು ಮಾಡಿ ಅದರಿಂದ ಸಾಕಷ್ಟು ಲಾಭವನ್ನೇ ಕಾಣಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ. ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ಸಮಸ್ಯೆಗಳು ಇನ್ನೂ ಸ್ವಲ್ಪ ದಿವಸ ಬಾಧಿಸುತ್ತೆ. ಏನೇ ಆದರೂ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ವಿಚಾರವನ್ನಾದರೂ ಮತ್ತೊಬ್ಬರ ಬಳಿ ಹೇಳಿದಿರ ತಮಗೆ ತಾವೇ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು, ತಮ್ಮ ಒಳ ಮನಸ್ಸಿನಲ್ಲಿ ಬಂದಂತಹದ್ದನ್ನೇ ಆಲೋಚನೆ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ಕೆಲಸ ಕಾರ್ಯವಾದರೂ ಸಹಿತ ತೃಪ್ತಿಯಾಗಿ ಮಾಡೋಕ್ಕಾಗದಂಥ ಪರಿಸ್ಥಿತಿ ತಂದಿಟ್ಕೊಂಡಿರ್ತೀರಿ. ಇವತ್ತು ದುರ್ಗಾ ಗಣಪತಿನ ಆರಾಧನೆ ಮಾಡೋದ್ರಿಂದ, ದುರ್ಗೆ ಆರಾಧನೆ ಮಾಡೋದ್ರಿಂದ ಅಥವಾ ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ ಈ ಪ್ರಕಾರವಾದಂತಹ ಮಂತ್ರವನ್ನು ತುಲಾರಾಶಿಯವರು ಹೇಳೋದ್ರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಕಾಣಬಹುದು. ಏನೇ ಆದರೂ ತುಲಾರಾಶಿಯವರ ಮನಸ್ಸು ಚಂಚಲತೆ ಇರೋದ್ರಿಂದ ಈ ತುಲಾರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಯಾರ ಮಾತು ಕೇಳೋದಿಲ್ಲ, ಯಾರ ಮಾತು ಕೇಳಬೇಕಾದ್ರೂ ಆಗೋದಿಲ್ಲ. ಸ್ವಪ್ರತಿಷ್ಠೆ ಅವರೊಳಗಡೆ ಇರತಕ್ಕಂಥ
ಅವರು 4 ಜನಕ್ಕೆ ಗೊತ್ತಾಗೋ ಥರ ಯಾವ ಕೆಲಸ ಮಾಡದಿದ್ರು ತಮ್ಮೊಳಗಡೆ ತನ್ನ ಭಯಭಕ್ತಿಯಿಂದ ತಾನು ಬದುಕಬೇಕಾದಂಥ ರೀತಿನ ಅರ್ಥ ಮಾಡ್ಕೊಂಡಿರ್ತಾರೆ. ಕಾರಣ ಹೊರಪ್ರಪಂಚಕ್ಕೆ ಏನೂ ಕಾಣಿಸೋಕೆ ಬಿಡೋದಿಲ್ಲ. ತಳಗೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತಕ್ಕಂತಹ ಮನಸ್ಥಿತಿ ಏನಿರುತ್ತೋ ಆ ಪ್ರಕಾರ ಚಿಂತನೆ ಮಾಡ್ತಿರ್ತಾರೆ. ಕಾರಣ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ಸಾಕಷ್ಟು ಕಷ್ಟಗಳನ್ನು ನೋಡಿ ಒಳ್ಳೇದಿದ್ದರೂ ಸಹಿತ ಅದು ಕೆಟ್ಟದ್ದಾಗಿ ಪರಿವರ್ತನೆ ಆಗುವಂತಹ ಪರಿಸ್ಥಿತಿ ನಿಮ್ಮ ಗ್ರಹಗತಿಗಳಲ್ಲಿ ನಡೀತಾ ಇರುತ್ತೆ. ಅದರಿಂದ ಈ ಸಮಸ್ಯೆಗಳಿಂದ ಭಾಳಷ್ಟು ಜನ ಬೇಸತ್ತು ಸಾಕಷ್ಟು ಸಮಸ್ಯೆಗಳನ್ನು ಹೊತ್ಕೊಂಡಿರ್ತಾರೆ. ಎಚ್ಚರಿಕೆಯಿಂದ ನಡೆದರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಎಚ್ಚರಿಕೆಯಿಂದ ಬೇಕು. ಜೊತೆಗೆ ದುರ್ಗಾದೀಪ ನಮಸ್ಕಾರ ಆಗಲಿ, ದುರ್ಗಾದೇವಿನ ಆರಾಧನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮಿಕ್ಕಂತೆ ಸಾಕಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಜೊತೆಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಲಾಭ ಕಾಣ್ತಕ್ಕಂಥದ್ದು, ನೀವು ಅಂದುಕೊಂಡಂತಹ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ತುಂಬ ದಿನಗಳಿಂದ ಯಾವುದೇ ಒಂದು ಕೆಲಸ ಆಗಿಲ್ಲ ಅಂಥೇಳಿ ಮನಸ್ಸನ್ನು ನೊಂದ್ಕೊಂಡಿದ್ರು ಸಹಿತ ಅಂತಹ ಕೆಲಸಗಳನ್ನು ಇವತ್ತು ನೀವು ಮತ್ತಷ್ಟು ಜಾಗರೂಕತೆಯ ಕೆಲಸವನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ತೀರ್ಥಕ್ಷೇತ್ರಕ್ಕೆ ಹೊರಡುವಂಥ ಒಂದು ಪ್ಲಾನ್ ಇಟ್ಕೊಂಡಿರ್ತಕ್ಕಂಥದ್ದು, ಅಥವಾ ಯಾವುದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಭಗವಂತನ ಧ್ಯಾನ ಮಾಡಬೇಕು ಅಥವಾ ಇಷ್ಟದೇವರ ಆರಾಧನೆ ಮಾಡ್ಕೊಂಡು ಬರಬೇಕು ಅಂತಕ್ಕಂಥ ಮನಸ್ಥಿತಿ ನಿಮ್ಮ ಮನಸ್ಸಲ್ಲಿರುತ್ತೆ. ಏನೇ ಆದರೂ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೂ ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಡಲಿಕ್ಕೂ ಒಂದು ವಿಶೇಷವಾಗಿರ್ತಕ್ಕಂಥ ದಿನವಾಗಿ ಇವತ್ತಿದೆ. ಇವತ್ತು ಬಹಳ ವಿಶೇಷವೇ ಸರಿ. ಇವತ್ತು ಸಾಧ್ಯವಾದರೆ ನಿಮ್ಮ ಹಸ್ತದಿಂದ ನೀವು ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೋ ಅಥವಾ ಶ್ವಾನಗಳಿಗೋ ಅಥವಾ ಹಸುಗಳಿಗೋ ಇಂತಹ ಕಡೆ ಸ್ವಲ್ಪ ಪದಾರ್ಥಗಳನ್ನು ಏನಾದ್ರು ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥಗಳನ್ನು ಹಾಕಿ ಒಮ್ಮೆ ಪ್ರಾರ್ಥನೆ ಮಾಡತಕ್ಕಂಥದ್ದು ಮತ್ತಷ್ಟು ಅನುಕೂಲ ಪಡುವಂಥ ಒಂದು ವಿಶೇಷವಾದಂಥ ದಿನ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಧನುರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಪ್ರಗತಿ ಕಾಣ್ತೀರಿ. ಹೊಸದಾದಂಥ ಕೆಲಸಗಳನ್ನು ಕೈಗೆತ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿನ ಕಾಣ್ತೀರಿ. ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಲಾಭವನ್ನು ಕಾಣ್ತಕ್ಕಂಥ ಈ ಶುಭ ದಿನ. ಹಾಗೆ ಉದ್ಯೋಗಕ್ಕೆ ಹೊರಡ್ತಕ್ಕಂಥವ್ರು, ಉದ್ಯೋಗ ಮಾಡ್ತಕ್ಕಂಥವ್ರು, ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸಗಳಾದರೂ ಸಹಿತ ಒಳ್ಳೆಯ ಸನ್ಮಾರ್ಗದತ್ತ ನಡೆದು ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆಯ ಮಾತು ಕೇಳ್ತಕ್ಕಂಥದ್ದು ಅಥವಾ ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಪ್ರಮೋಷನ್ಸ್ ಆಗಲಿ ಅಥವಾ ಉನ್ನತ ಸ್ಥಿತಿ ತಲುಪುವಂಥದ್ದಾಗಲಿ ಈ ಪ್ರಕಾರವಾದಂತಹ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಕೈಗೆತ್ತಿಕೊಳ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡ್ತಾ ಅಥವಾ ಹನುಮನ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಫಲಗಳನ್ನು ನೋಡ್ತೀರಿ. ಒಳ್ಳೆಯದಾಗಲಿ. ಅಮೃತ ಬಿಂದು ಅರ್ಪಿಸುವಂತಹ ಕಾರ್ಯಕ್ರಮ ಇದು. ಗುರುಜಿ, ಇದು 3 ರಾಶಿಗಳ ದಿನ ಭವಿಷ್ಯ ಹೇಳೋದು ಬಾಕಿ ಉಳಿದಿತ್ತು. ಈಗ ಮಕರ ರಾಶಿಯಿಂದ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ದಿನಗಳಲ್ಲಿ ಇವತ್ತು ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಮನಸ್ಸು ನೆಮ್ಮದಿ ತಂದುಕೊಳ್ತೀರಿ. ಜೊತೆಗೆ ಯಾವುದೇ ಒಂದು ಅಸಾಧ್ಯವಾದ್ದನ್ನು ಸಹಿತ ಸಾಧನೆ ಮಾಡ್ತಕ್ಕಂಥ ದಿನ. ಜೊತೆಗೆ ನಿಮಗೆ ತಿಳಿದಿರ್ತಕ್ಕಂತಹ ಜ್ಞಾನದಿಂದ 4 ಜನಕ್ಕೆ ಪಾಠ ಹೇಳ್ತಕ್ಕಂಥದ್ದು, 4 ಜನಕ್ಕೆ ಬುದ್ಧಿ ಹೇಳ್ತಕ್ಕಂಥದ್ದು, ಅಥವಾ ತಪ್ಪು ದಾರಿಯಲ್ಲಿ ನಡೀತಕ್ಕಂಥವ್ರನ್ನ ಸರಿದಾರಿ ತರ್ತಕ್ಕಂಥದ್ದು, ಅಥವಾ ಸಾಧ್ಯವಾದಷ್ಟು ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಆ ಕಷ್ಟಕ್ಕೆ ಸೂಕ್ತವಾದ ಪರಿಹಾರವನ್ನು ಹುಡುಕುವಂಥ ಒಳ್ಳೆಯ ಸನ್ಮಾರ್ಗ ತೋರಿಸುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯಾಣ, ನಿಮ್ಮ ಕೆಲಸ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ರಾಶ್ಯಾಧಿಪತಿ ಶನಿ ಮಕರ ಕುಂಭಕ್ಕೆ, ಜೊತೆಗೆ ಇವತ್ತು ಧನಿಷ್ಠ ನಕ್ಷತ್ರಚಾರ ಪ್ರಕಾರವೂ ಸಹಿತ ಇವತ್ತಿನ ಕೆಲಸಗಳನ್ನು ಸಾಕಷ್ಟು ಯಶಸ್ಸಿನ ಹಾದಿಯಲ್ಲಿ ನೀವು ಮಾಡ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ದೇವಿನ ಆರಾಧನೆ ಮಾಡೋದ್ರಿಂದ ಅಥವಾ ನಿಮ್ಮ ಕೆಲಸಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾದಂತಹ ನಿಮ್ಮ ಕೆಲಸ ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ನೀವು ಮಾಡಿದ್ದೇ ಆದರೆ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಜೊತೆಗೆ ಮಾಧ್ಯಾಹ್ನಿಕ ಪ್ರಸಾದ ಇವತ್ತು ಸರಿಯಾದ ಸಮಯಕ್ಕೆ ಊಟ, ಅದರಲ್ಲೂ ಒಂದು ಸಿಹಿ ಊಟ ಮಾಡ್ತಕ್ಕಂತಹದ್ದು, ಜೊತೆಗೆ ಇನ್ನೊಬ್ಬರ ಕಷ್ಟ ಇನ್ನೊಬ್ಬರ ಹಸಿವಿನ ಅರ್ಥ ಮಾಡಿಕೊಂಡು ಅವ್ರನ್ನೂ ಜೊತೆಯಲ್ಲಿ ಇಟ್ಕೊಂಡು ಒಂದಷ್ಟು ಊಟ ಪಡಿಸುವಂತಹ ಒಂದು ಕ್ರಮನೂ ಇವತ್ತು ನೀವು ಮಾಡ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಂಜೆ ಸೂರ್ಯಾಸ್ತಮ ಕಾಲದಲ್ಲಿ ಇವತ್ತು ಗೋಧೂಳಿ ಲಗ್ನ ಅಂದರೆ ಸೂರ್ಯಾಸ್ತಮ ಕಾಲ ಅಂದರೆ ಚಂದ್ರ ಬರುವಂತಹ ಕಾಲ, ಸೂರ್ಯ ಮುಳುಗುವಂತಹ ಕಾಲ. ಈ ಸಮಯದಲ್ಲಿ ಗೋವುಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಗೋಪ್ರಾರ್ಥನೆ ಮಾಡುವಂಥದ್ದು ಮಾಡೋದ್ರಿಂದ ಮತ್ತಷ್ಟು ದಾರಿದೀಪ ಆಗುತ್ತೆ, ಯಶಸ್ಸಿನ ಹಾದಿ ನಿಮ್ಮದಾಗತ್ತೆ. ಇನ್ನು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ, ಮಂದಗತಿಯಲ್ಲಿ ಸಾಗುವಂಥದ್ದು. ಆದರೂ ದೇವಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಿಯ ಆರಾಧನೆ ಮಾಡ್ತಕ್ಕಂಥದ್ದು, ಜೊತೆಗೆ ಇವತ್ತಿನ ರಾಶಿಫಲದಲ್ಲಿ ಯಶಸ್ಸಿನ ಹಾದಿ ನಿಮಗಾಗಿರೋದ್ರಿಂದ ನೀವು ಸಾಧ್ಯವಾದರೆ ಒಂದಿಷ್ಟು ಸಿಹಿ ಮಾಡ್ಕೊಂಡು ಹೋಗಿ ಅದನ್ನು ದೇವಿಗೆ ನೈವೇದ್ಯ ಮಾಡಿ ತಾಯಿಯ ಆಶೀರ್ವಾದ ಪಡೆದು ಒಂದು 4-6 ಜನ ಮಕ್ಕಳಿಗೆ ಆ ಸಿಹಿನ ಹಂಚೋದ್ರಿಂದ ಕೆಲಸಗಳಲ್ಲಿ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ಯಾವುದೇ ಕೆಲಸ ಕಾರ್ಯ ಇರಬಹುದು ಅಥವಾ ಯಾವುದೇ ಒಂದು
ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಮತ್ತಷ್ಟು ನಿಮ್ಮ ವೃತ್ತಿನ ಅಭಿವೃದ್ಧಿ ಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ನೀವಿರ್ತೀರಿ. ಹಾಗೆ ಕೆಲಸ ಕಾರ್ಯಗಳಲ್ಲೂ ಸಹಿತ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಭೂಮಿನ ಸಂಬಂಧಪಟ್ಟ ಅಂದರೆ ಭೂಮಿಗೆ ಸಂಬಂಧಪಟ್ಟಂಥ ರೈತರು, ನೀವು ಪ್ರತಿದಿನ ಭೂಮಿನ ನಂಬಿ ಬದುಕ್ತಕ್ಕಂತಹ ರೈತರಿಗೂ ಸಹಿತ ಇವತ್ತು ಸಾಕಷ್ಟು ಒಳ್ಳೆಯ ಸನ್ಮಾರ್ಗ ಇದೆ. ಒಳ್ಳೆಯ ಮಾರ್ಗದಲ್ಲಿದ್ದು ಕೆಲಸವನ್ನು ಮಾಡ್ಬೋದು. ಒಳ್ಳೆಯ ಯಶಸ್ಸಿನ ಹಾದಿ ನಿಮ್ಮದಾಗತ್ತೆ. ಜೊತೆಗೆ ಇವತ್ತಿನ ದಿವಸ ಮಧ್ಯಾಹ್ನ 3 ಗಂಟೆಯ ನಂತರ 3 ರಿಂದ 6 ತನಕ, ಆ 3 ರಿಂದ 6 ಮಧ್ಯದಲ್ಲಿ ನೀವು ಮಾಡ್ತಕ್ಕಂಥ ಕೆಲಸಗಳನ್ನು ಸ್ವಲ್ಪ ಎಚ್ಚರಿಕೆಯಾಗಿ ಮಾಡಬೇಕು. ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಅಡ್ಡಿ ಆತಂಕನ ತಂದುಕೊಡುತ್ತೆ. ಯಾವುದೂ ಚುರುಕಾಗಿರ್ತಕ್ಕಂಥದ್ದಲ್ಲ, ಮಂದಗತಿಯಲ್ಲಿ ಸಾಗುವಂಥದ್ದು. ಏನೇ ಆದರೂ ನೀವು ಮಾಡ್ತಕ್ಕಂತಹ ಕೆಲಸ, ನಿಮ್ಮ ಪ್ರಯತ್ನ, ನಿಮ್ಮ ಸ್ವಪ್ರಯತ್ನ ಸಮಂಜಸವಾಗಿದ್ದು ಒಳ್ಳೆಯ ಸನ್ಮಾರ್ಗದತ್ತ ನಡೆದಿದ್ದೇ ಆದರೆ ಸಾಕಷ್ಟು ಯಶಸ್ಸನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಮೀನರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಅರ್ಧ ತಲೆನೋವಿಂದ ಒದ್ದಾಡ್ತಕ್ಕಂಥದ್ದು, ಮೈಕೈ ನೋವು ಕಾಣಿಸುವಂಥದ್ದು, ಭಾಳಷ್ಟು ಏನಾದರೂ ಒಂದು ಮಾತುಕತೆ ಮಾಡಬೇಕಾದ್ರೂ ಭಾಳಷ್ಟು ದಮ್ಮಿಡಿದು ಮಾತಾಡೋಂಥದ್ದು, ಯಾವುದೇ ಒಂದು ಕೆಲಸಗಳಲ್ಲೂ ಸಹಿತ ಯಶಸ್ಸಿಲ್ದೇರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಹಿತ ಸ್ವಲ್ಪ ಸಾಕಷ್ಟು ಅಡ್ಡಿ ಆತಂಕವನ್ನು ನೋಡ್ತೀರಿ. ಜೊತೆಗೆ ಇವತ್ತು ಯಾವುದೇ ಒಂದು ತಂತ್ರ ಭಾಗವಾಗಲಿ, ಯಂತ್ರ ಭಾಗವಾಗಲಿ, ಅಥವಾ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಲಿ, ಯಾಕೆಂದರೆ ಮೀನರಾಶಿಯವರಿಗೆ ಪ್ರಸ್ತುತ ಗುರು ಅಷ್ಟು ಸಮಂಜಸವಾದಲ್ಲದರಿಂದ ನಿಷ್ಠೂರ ಹೊತ್ಕೊಳ್ಳೋದು ಜಾಸ್ತಿ. ನೀವು ಸನ್ಮಾರ್ಗದಲ್ಲೇ ಇದ್ದು ನೀವು ಒಳ್ಳೆಯದನ್ನೇ ಮಾಡ್ತಿದ್ರು ಸಹಿತ ನಿಮ್ಮ ಪರಿಸರ ನಿಮ್ಮನ್ನು ನೋಡಿ ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳದಿರಾ ಅದಕ್ಕೆ ಮನಸ್ಸಿಗೆ ನೋವಾಗೋ ಥರ ಮಾತಾಡೋ ಸನ್ನಿವೇಶಗಳು ಸಾಕಷ್ಟಾಗುತ್ತೆ. ನಿಮ್ಮಲ್ಲಿ ಒಳ್ಳೆದಿದ್ದರೂ ಸಹಿತ ನೀವು ಮಾಡ್ತಕ್ಕಂಥ ಕೆಲಸ ಒಳ್ಳೆಯದಾಗಿ ಕಂಡು ಬರೋಲ್ಲ. ಆಗ 4 ಜನ 4 ನಿಂದನೆ ಮಾತುಗಳನ್ನಾಡಿ ನಿಮ್ಮ ಮನಸ್ಸನ್ನು ನೋಯಿಸುವಂತಹ ಒಂದು ಪ್ರತೀತಿ ಸಾಕಷ್ಟು ಕಂಡು ಬರುತ್ತೆ. ಅದರಿಂದ ಇವತ್ತು ನೀವು ಮಾಡೋ ಯಾವುದೇ ಕೆಲಸಗಳಾಗಲಿ, ಯಾವುದೇ ಕೆಲಸ ಕಾರ್ಯಗಳು, ಎಂಥದೇ ಕೈಂಕರ್ಯಗಳಾದರೂ ಇದನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಂಡು ಮತ್ತಷ್ಟು ಲಾಭದಾಯಕವಾಗಿ ಇಟ್ಕೊಂಡು ಕೆಲಸವನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ನೀವು ಮಾಡಬೇಕಾದ್ದು, ಒಬ್ಬ ಯಾರಾದರೂ ಹಿರಿಯರಿಗೆ, ವಯಸ್ಸಾಗಿರ್ತಕ್ಕಂಥವ್ರಿಗೆ ಒಂದಿಷ್ಟು ತಿನ್ನಲಿಕ್ಕೆ ಏನಾದ್ರು ಪದಾರ್ಥಗಳನ್ನು ಕೊಡುವಂಥದ್ದು. ಜೊತೆಗೆ ಸಾಧ್ಯವಾದರೆ 1 ಹಿಡಿಯಷ್ಟು ಕಡಲೆಕಾಳನ್ನು ಅಶ್ವತ್ಥ ಪ್ರಾರ್ಥನೆ ಮಾಡ್ತಾ ಅಶ್ವತ್ಥಕ್ಕೆ ಒಂದು 11 ಪ್ರದಕ್ಷಿಣೆ ಮಾಡಿ ಕಡಲೆಕಾಳಲ್ಲಿ ಹಾಕಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಗುರುಜಿ, ಈ ಮೂಲಕವಾಗಿ 12 ರಾಶಿಗಳ ದಿನ ಭವಿಷ್ಯ ತಿಳಿಸ್ಕೊಟ್ಟಿದ್ದಾಯ್ತು. ಹಾಗೆ ಮೀನ ರಾಶಿಯವರಿಗೆ ಅಶ್ವತ್ಥ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ರಿ. ನಮ್ಮ ಇವತ್ತಿನ ವಿಶೇಷತೆ ಕೂಡ ಅದೇ ಆಗಿತ್ತು. ಅಶ್ವತ್ಥ ಪ್ರಾರ್ಥನೆ ಮಾಡುವಂಥದ್ದು ಹೇಗೆ ಗುರುಜಿ? ಖಂಡಿತ. ಅಶ್ವತ್ಥ ವೃಕ್ಷದ ಪ್ರಾರ್ಥನೆ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬಹಳ ವಿಶೇಷವಾಗಿರುತ್ತೆ. ಯಾವುದೇ ಅಶ್ವತ್ಥ ವೃಕ್ಷಕ್ಕೆ, ಅಶ್ವತ್ಥ ಕಟ್ಟೆಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಮಧ್ಯಾಹ್ನ 12 ಗಂಟೆ ಒಳಗಡೆ ಮಾಡಬೇಕೇ ವಿನಃ 12 ಗಂಟೆ ನಂತರ ಆ ವೃಕ್ಷದ ಹತ್ರ ಹೋಗ್ತಕ್ಕಂಥದ್ದು ಅಷ್ಟು ಸಮಂಜಸವಲ್ಲ. 12 ಗಂಟೆಯ ಒಳಗಡೆ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನ, ದಿನಕ್ಕೆ 3 ಲಗ್ನಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ, ಮಧ್ಯಾಹ್ನ ಅಭಿಜಿನ್ ಲಗ್ನ, ಸಂಜೆ ಗೋಧೂಳಿ ಲಗ್ನ. ಆದರೆ ಕೆಲವು ಅನುಷ್ಠಾನಗಳನ್ನು ಕೆಲವು ಮುಹೂರ್ತಗಳ ಒಳಭಾಗದಲ್ಲೇ ಮಾಡಬೇಕು, ಅದೇ ವಿಶೇಷ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಿಂದ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದವರೆಗೂ ನೀವು ಅಶ್ವತ್ಥ ಪ್ರಾರ್ಥನೆ ಮಾಡೋದರಲ್ಲಿ ತಪ್ಪಿಲ್ಲ. ಆದರೆ 12 ಗಂಟೆ ದಾಟಿದ ನಂತರ ಆ ವೃಕ್ಷದ ಬಳಿ ಹೋಗ್ತಕ್ಕಂಥದ್ದು, ಅಂದರೆ ಅಶ್ವತ್ಥ ವೃಕ್ಷದ ಬಳಿ ಹೋಗ್ತಕ್ಕಂಥದ್ದು ಸಮಂಜಸವಲ್ಲ. ಅದಕ್ಕೋಸ್ಕರ ಅದರಲ್ಲಿ ಅಶ್ವತ್ಥ ವೃಕ್ಷದ ಹತ್ರ ಅಲ್ಲೇ ದೇವಸ್ಥಾನವಿದ್ದು ಅಲ್ಲಿ ಪ್ರಾರ್ಥನೆ ಮಾಡೋದರಲ್ಲಿ ಅದು ತಪ್ಪಲ್ಲ. ಆದರೆ ಪ್ರತ್ಯೇಕವಾಗಿ ಅಶ್ವತ್ಥ ಪ್ರಾರ್ಥನೆ ಮಾಡಬೇಕಾದ್ರೆ ಮಾಧ್ಯಾಹ್ನಿಕ 12 ಗಂಟೆ ಒಳಗಡೆ ಮಾಡಬೇಕೇ ವಿನಃ ಪುನಃ ಹೋಗಿ ನಮಸ್ಕಾರ ಮಾಡ್ತಕ್ಕಂಥದ್ದು ಸಮಂಜಸವಲ್ಲ. ಇದು ಅನುಷ್ಠಾನಗಳು ಮಾಡೋ ರೀತಿ. ಇನ್ನು ಎರಡನೇದು, ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಶ್ವತ್ಥ ಪ್ರಾರ್ಥನೆ ಮಾಡೋರು ಒಂದು ಮಂಡಲಾಚರಣೆ ಅಂತ ಮಾಡ್ಕೊಳ್ಳಿ. 11 ದಿನ, 18 ದಿನ, ಅಥವಾ 23 ದಿನ, ಅಥವಾ 45 ದಿನ, 48 ದಿನ, ಈ ಪ್ರಕಾರವಾದಂತಹ ಒಂದು ಮಂಡಲಾಚರಣೆ ಅಂತ ಮಾಡ್ಕೊಳ್ಳಿ. ಆ ಮಂಡಲಾಚರಣೆ ಮಾಡಬೇಕಾದ್ರೆ ಅದನ್ನು ಕ್ರಮಬದ್ಧವಾಗಿ ಒಂದು ಸಮಯ ನಿಗದಿಪಡಿಸ್ಕೊಳ್ಳಿ. ಕರೆಕ್ಟಾಗಿ ಆ ಸಮಯಕ್ಕೆ ಹೋಗ್ತಕ್ಕಂಥದ್ದು. ಜೊತೆಗೆ ಆ ಅಶ್ವತ್ಥ ಪ್ರಾರ್ಥನೆಗೆ ಹೋಗಬೇಕಾದ್ರೆ ಒಂದಿಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿ ಆ ಅಶ್ವತ್ಥ ವೃಕ್ಷದಲ್ಲಿ ವಾಸ ಮಾಡ್ತಕ್ಕಂಥ ಪಕ್ಷಿಗಳಿಗೆ ಒಂದಿಷ್ಟು ಆಹಾರವಾಗಿ ಕೊಡ್ತಕ್ಕಂಥದ್ದು ಮತ್ತಷ್ಟು ವಿಶೇಷತೆ. ಇನ್ನು ಗುರುವಿನ ಅನುಗ್ರಹಕ್ಕೋಸ್ಕರ 1 ಹಿಡಿ ಕಡಲೆಕಾಳನ್ನು, ನೀರಲ್ಲಿ ನೆನೆಸಿರ್ತಕ್ಕಂಥ ಹಸಿ ಕಡಲೆಕಾಳನ್ನು ನಿಮ್ಮ ಅಂಗೈಯಲ್ಲಿಟ್ಕೊಂಡು 11 ಪ್ರದಕ್ಷಿಣೆ ಬಂದು ಕಡಲೆಕಾಳನ್ನಲ್ಲಿಟ್ಟು ನಮಸ್ಕಾರ ಮಾಡೋದ್ರಿಂದ ಜಾತಕದಲ್ಲಿ ಗುರುಬಲದಲ್ಲಿ ಏನಾದ್ರು ತೊಂದರೆ ಇದ್ದು ಗುರುವಿನ ಅನುಗ್ರಹ ನಿಮಗೆ ಬೇಕಾದರೆ ಅಥವಾ ಗುರುವಿನಿಂದ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ ಈ ಪ್ರಕಾರವಾದಂಥ ಅನುಷ್ಠಾನ ಮಾಡಬೇಕು. ಇನ್ನು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು ಸಹಿತ 11 ಪ್ರದಕ್ಷಿಣೆ ನಮಸ್ಕಾರ ಮಾಡೋದು ಬಹಳ ವಿಶೇಷ. ಜೊತೆಗೆ ದಂಪತಿಗಳಿಬ್ಬರೂ ಸಹಿತ ಸಂತಾನ ಆಗದಿರತಕ್ಕಂಥವ್ರು, ಸಂತಾನ ಇಲ್ಲದಿರತಕ್ಕಂಥವ್ರು ಅಶ್ವತ್ಥ ಪ್ರಾರ್ಥನೆ ಮಾಡಿ ಅಂತ ಯಾರೇ ಒಬ್ಬರು ಹಿರಿಯರಾಗಲಿ, ಗುರುಗಳಾಗಲಿ, ಮನೇಲಿರ್ತಕ್ಕಂಥ ದೊಡ್ಡವರಾಗಲಿ ಈ ಮಾತನ್ನು ನಿಮಗೆ ತಿಳಿಸ್ತಿರ್ತಾರೆ. ಕಾರಣ ಸಂತಾನಕ್ಕೂ ಸಹಿತ ಯೋಗ್ಯವಾದಂತಹ ರೀತಿ ಅನುಗ್ರಹಕ್ಕೋಸ್ಕರ ನಾವು ಆ ವೃಕ್ಷನ ನಮಸ್ಕಾರ ಮಾಡ್ತೀವಿ.
ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಈ ಪ್ರಕಾರವಾಗಿ 11 ಸರ್ತಿ ಹೇಳಿಕೊಂಡು 11 ಪ್ರದಕ್ಷಿಣೆ ಮಾಡಬೇಕು. ಆ ಪ್ರದಕ್ಷಿಣೆ ಮಾಡುವಾಗ ನೀವು ನಡೀತಕ್ಕಂತಹ ವೇಗ, ಆ ಪ್ರದಕ್ಷಿಣೆ ಮಾಡುವಂತಹ ಸುತ್ತ ಹಾಕುವಂಥದ್ದು, ಇದು ನಿಮ್ಮ ಗರ್ಭಕ್ಕೆ ಸಾಕಷ್ಟು ಅನುಕೂಲತೆಗಳನ್ನು ತಂದುಕೊಡುತ್ತೆ. ಅದರಲ್ಲೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ, ಬೆಳಗ್ಗೆ ಸೂರ್ಯ ಉದಯಿಸ್ತಕ್ಕಂತಹ ಕಾಲದಲ್ಲಿ ಅನುಷ್ಠಾನ ಮಾಡೋದು ಬಹಳಷ್ಟು ಶ್ರೇಷ್ಠಕರ. ಇನ್ನು ಅಶ್ವತ್ಥನಾರಾಯಣನ ಸಾನ್ನಿಧ್ಯದಲ್ಲಿ ಅಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡೋದಂತೂ ಮತ್ತಷ್ಟು ಅಭಿವೃದ್ಧಿ, ಮತ್ತಷ್ಟು ಕಾರ್ಯಸಿದ್ಧಿ ಅಂತಲೂ ಹೇಳ್ತಾರೆ. ಇನ್ನು ಅಶ್ವತ್ಥನಾರಾಯಣನ ಸ್ಥಳದಲ್ಲಿ ಅಂದರೆ ಅಶ್ವತ್ಥ ಕಟ್ಟೆ ಮೇಲೆ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು, ಬೆಳಗಿನ ಕಾಲದಲ್ಲಿ ಅಲ್ಲಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಅನುಕೂಲತೆಗಳಿದೆ. ಮನುಷ್ಯ ತನ್ನ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೋಬಹುದು, ರೋಗ ರುಜಿನಗಳನ್ನು ಹೊರದೋಡಿಸ್ಬೋದು. ಮತ್ತು ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾದರೆ ವ್ಯಕ್ತಿ ಸಮಂಜಸವಾದಂಥ ಸದೃಢ ದಾರಿಯಲ್ಲಿ ನಡೀತಾನೆ. ಅಂದರೆ ಒಳ್ಳೆಯ ಸನ್ಮಾರ್ಗದತ್ತ ನಡೀಬೇಕಾದ್ರೂ ಸಹಿತ ಅಶ್ವತ್ಥ ವೃಕ್ಷದ ಹತ್ರ ಅಶ್ವತ್ಥನಾರಾಯಣ ಅಶ್ವತ್ಥ ಕಟ್ಟೆ ಅಂತ ಹೇಳ್ತೀವೋ ಅಲ್ಲಿ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ನಮಸ್ಕಾರ ಆ ಸಮಯದಲ್ಲಿ ಮಾಡೋದ್ರಿಂದ ಸೂರ್ಯ ತನ್ನ ರಂಗನ್ನೇರಿಸಿ ಬೆಳಗಿನ ಬರಬೇಕಾದಂತಹ ಕಾಲ ಅಂದರೆ ಬೆಳಗ್ಗೆ ಸೂರ್ಯ ಹುಟ್ಟುವಂತಹ ಕಾಲದಲ್ಲಿ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು. ಗೋಧಿ ಪಾಯಸನ ತೆಗೆದುಕೊಂಡೋಗಿ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಆ ವೃಕ್ಷದ ಹತ್ರ ಇಟ್ಟು ಅಲ್ಲಿ ದೇವರು ನೈವೇದ್ಯ ಮಾಡಿ ಅಲ್ಲಿ ಪ್ರದಕ್ಷಿಣೆ ಮಾಡಿ ಅಲ್ಲಿ ಓಡಾಡ್ತಕ್ಕಂಥ ಮಕ್ಕಳಿಗೂ ಸುತ್ತಮುತ್ತ ಇರ್ತಕ್ಕಂಥ ಜನಕ್ಕೂ ಸ್ವಲ್ಪ ಮಟ್ಟಿಗೆ ಅದು ಹಂಚೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಹೀಗೆ ಮಾಘ ಮಾಸದಲ್ಲಿ 4 ಭಾನುವಾರಗಳು ಸಹಿತ ಮಾಘಸ್ನಾನ ಮಾಡಿ, ಮಾಘಸ್ನಾನ ಆದ ನಂತರ ಆ ವೃಕ್ಷಕ್ಕೆ ನಮಸ್ಕಾರ ಮಾಡಿ ಅಲ್ಲಿ ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಅಥವಾ ಗೋಧಿ, ಬೆಲ್ಲ, ತುಪ್ಪ ಇಂಥದ್ದನ್ನು ದೇವಸ್ಥಾನದ ಆ ವೃಕ್ಷದ ತಳಭಾಗದಲ್ಲಿ ಅಂದರೆ ಅಶ್ವತ್ಥ ವೃಕ್ಷದ ತಳಭಾಗಿ ಪೂಜೆ ಮಾಡಿಸಿ ಅಲ್ಲಿ ನೀವು ಋತ್ವಿಕರಿಗೋ ಬ್ರಾಹ್ಮಣರಿಗೋ ನೀವು ದಾನ ಮಾಡಿದ್ರೂ ಸಹಿತ ಸಾಕಷ್ಟು ಒಳ್ಳೆ ಫಲಗಳನ್ನು ತಂದುಕೊಳ್ಬಹುದು. ಹೀಗೆ ಅಶ್ವತ್ಥದ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಧಿವಿಧಾನಗಳಲ್ಲಿ ಸಾಕಷ್ಟು ವಿಚಾರಗಳಿದೆ. ಜೊತೆಗೆ ಅಶ್ವತ್ಥ ವೃಕ್ಷದ ಒಂದೊಂದು ಎಲೆಗಳಲ್ಲಾಗಲಿ ಅಥವಾ ಚಕ್ಕೆಗಳಲ್ಲಾಗಲಿ ಅಶ್ವತ್ಥ ವೃಕ್ಷದ ಆ ಚಕ್ಕೆ ಮತ್ತು ಎಲೆಗಳಲ್ಲೂ ಸಹಿತ ಸಾಕಷ್ಟು ಔಷಧೀಯ ಗುಣಗಳಿದೆ. ಔಷಧೀಯ ಗುಣಗಳನ್ನು ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೇನೆ. ಆದರೆ ಒಂದಂತೂ ಸತ್ಯ, ಅಶ್ವತ್ಥ ಪ್ರಾರ್ಥನೆ ಮಹತ್ತರವಾಗಿರ್ತಕ್ಕಂಥದ್ದು. ಇದೆ, ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕೋದು ತ್ರಿಮೂರ್ತಿಗಳಿಗೆ ಪ್ರದಕ್ಷಿಣೆ ಹಾಕೋಷ್ಟು ಸಮಾನ ಅಂತ ಹೇಳ್ತಾ ಇದ್ರಿ. ಅಶ್ವತ್ಥ ಮರದಲ್ಲಿ ತ್ರಿಮೂರ್ತಿಗಳೇ ನೆಲೆಸಿರ್ತಾರೆ ಅಂತ ಕೂಡ ಹೇಳ್ತಾ ಇದ್ದೀರಾ. ಎಷ್ಟೋ ಸಂದರ್ಭಗಳಲ್ಲಿ ಅಶ್ವತ್ಥ ಮರವನ್ನ ಕಡಿದು ಹಾಕುವಂತ ಒಂದು ಅನಿವಾರ್ಯತೆ ಸುಮಾರು ಜನಕ್ಕೆ ಬರಬಹುದು. ಅಂಥವರ ಮನೆ ಏಳಿಗೆ ಆಗೋದಿಲ್ಲ, ಸಂಸಾರ ಉದ್ಧಾರ ಆಗೋದಿಲ್ಲ ಅನ್ನುವ ಮಾತು ಕೂಡ ಇದೆ ಗುರುಜಿ. ಇದು ನಿಜ? ಖಂಡಿತ ಸತ್ಯ ಅದು. ಅದಕ್ಕೋಸ್ಕರ ಹಿಂದೆ ಅಶ್ವತ್ಥ ವೃಕ್ಷಗಳನ್ನು ಹಾಕಬೇಕಾದ್ರೆ ಮುಂದಿನ ಆಲೋಚನೆ ಮಾಡ್ತಿದ್ರು. ಮುಂದಿನ ದಿನಗಳಲ್ಲಿ ನಾವು ಇಲ್ಲಿ ಒಂದು ಗಿಡವನ್ನು ನೆಟ್ಟು ಇದನ್ನು ಬೆಳೆಸಿ ಇದನ್ನು ಸಂರಕ್ಷಣೆ ಮಾಡಿ ಇದು ಬೃಹದಾಕಾರವಾದ ನಂತರ ನಾಳೆ ಇದು ಬೆಳೆದು ಹೆಮ್ಮರಾದ ಮೇಲೆ ಯಾರಿಗಾರು ತೊಂದರೆ ಆಗುತ್ತಾ, ಈ ಒಂದು ವೃಕ್ಷದ ನೆರಳು ಮತ್ತೊಬ್ಬರ ಮನೆ ಮೇಲೆ ಬಿದ್ದು ಅವರು ತೊಂದರೆ ಆಗುತ್ತೆ ಅಂತ ನಾಳೆ ಈ ವೃಕ್ಷನ ಕೊಂಬೆಗಳ ನೆರಳು ಹೊಡಿತಾರ, ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಿ ದೇವಸ್ಥಾನ ಅಥವಾ ಊರ ಆಚೆ ಕಡೆ ಊರು ಭಾಗದಲ್ಲಿ ಎಲ್ಲಿ ವಿಶೇಷವಾದಂಥ ಸ್ಥಳ ಭಗವತ್ ಸಾನ್ನಿಧ್ಯ ಇರತಕ್ಕಂಥ ಸ್ಥಳಗಳಲ್ಲೇ ಆ ವೃಕ್ಷವನ್ನು ಹಾಕ್ತಿದ್ರು. ಈಗ ಹಾಗಲ್ಲ. ಈಗ 30-40 ಸೈಟ್ ಇದ್ದರೆ ಅದರಲ್ಲಿ ಒಂದು ಅಶ್ವತ್ಥ ಕಟ್ಟೆ ಇರಬೇಕು ಅಂತ ಅಲ್ಲೂ ಒಂದು ವೃಕ್ಷ ಹಾಕ್ತಾರೆ. ಆ ಕಡೆ ಈ ಕಡೆ ಇರ್ತಕ್ಕಂಥ ಎಡಬಲವಾದ ಮನೆಗಳೇನಿರುತ್ತೋ ಆ ಮನೆಗಳವರೆಗೂ ಸಹಿತ ತೊಂದರೆ ತಾಪತ್ರೆಗಳನ್ನು ತರ್ತಾರೆ. ಹೀಗಾಗ್ತಿದೆ. ಅದರಿಂದ ನಮ್ಮ ಎಚ್ಚರಿಕೆಯಲ್ಲಿ ನಾವು ನಡೆದ್ರೆ, ಹಿಂದಿನ ಸಂಪ್ರದಾಯ ಪದ್ಧತಿಗಳನ್ನು ನಾವು ಅನುಸರಿಸಿದ್ರೆ ಯಾವತ್ತಿಗೂ ನಮಗೆ ತೊಂದರೆ ಇಲ್ಲ, ನಮ್ಮಿಂದ ಬೇರೊಬ್ಬರಿಗೂ ತೊಂದರೆ ಆಗೋದಿಲ್ಲ. ಒಳ್ಳೆಯದಾಗಲಿ. ಹೌದು ಗುರುಜಿ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ನಮಸ್ಕಾರಮ್ಮ. ಇದು ಇವತ್ತಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ನಮಸ್ಕಾರ.